ಅವರೇ, ನಿಮ್ಮ ಅಭಿಪ್ರಾಯ ಏನಾಗಿದೆ? ಈಗ ಪ್ರತಿಯೊಂದು ಹೇಳಿಕೆ ಎರಡು ರೀತಿಯಲ್ಲಿ ಅರ್ಥ ಮಾಡ್ಬೋದು. ಒಂದು ನಾಣ್ಯಕ್ಕೆ ಎರಡು ಸೈಡ್ಸ್ ಇದ್ದಾವೆ. ಒಂದು ನಾಣ್ಯಕ್ಕೆ ಅದನ್ನು ಯಾವ ರೀತಿ, ಈಗ ನೀವು ಪ್ರಾರಂಭದಲ್ಲಿ ಇಂಟ್ರೊಡಕ್ಷನ್ ಮಾಡುವಾಗಲೇ ಹೇಳಿದಿರಿ ಅದನ್ನು ಬಿಜೆಪಿಗೆ ಒಂದು ಡೋಸ್ ಕೊಟ್ಟ ರೀತಿಯಲ್ಲಿ ಅಂತೇಳಿ. ನಾನು ಆ ರೀತಿ ತಗೊಳ್ಳೋದಿಲ್ಲ. ಈಗ ಅವರೇನಾಗಿದೆ, ಈ ನಿರುದ್ಯೋಗದ ಸಮಸ್ಯೆ ಇರುವಾಗ ಒಂದು ಗಾದೆ ಮಾತು ಕೂಡ ಇದೆ, ಕೆಲಸ ಇಲ್ಲದ ಆಚಾರ್ಯ ಏನ ಮಾಡ್ತಿದ್ದ ಅಂತೇಳಿ. ಹಾಗೆ ಪ್ರತಿ ಒಂದು ತಂದೆಯವರಿಗೆ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಇವರು ಚೀಫ್ ಜಸ್ಟಿಸ್ ನಮ್ಮ ಸೂರ್ಯಕಾಂತ್, ಹೌದು, ಅವರು ಹೇಳಿದ ಮಾತು ಏನಂತ ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ, ಅದಕ್ಕೆ ಸರ್ಕಾರವನ್ನು ದೂರುವುದಲ್ಲ. ಯಾವುದರಿಂದಾಗಿ ಅಂತ ಹೇಳಿದರೆ, ಈಗ ಬಹಳಷ್ಟು ಮೆಷಿನ್ಗಳು ಕೆಲಸ ಮಾಡ್ತವೆ. ಅದರ ನಂತರ ಈಗ ನಾವು ಬೀಡಿದೆ ಉದ್ಯೋಗ ಅಂತೇಳಿ ನೋಡ್ತೇವೆ. ಹೊಸ ಉದ್ಯೋಗ ಕೊಡುವ ಪ್ರಯತ್ನವನ್ನು ಮಾಡಬಹುದು ಸರ್ಕಾರ. ಈಗ ನಾನು ಒಂದು ಉದಾಹರಣೆ ಕೊಡುವುದಂತ ಹೇಳಿದರೆ, ಈಗ ನಾನು ಈ ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಒಂದೆರಡು ಮಾಧ್ಯಮಕ್ಕೂ ಹೇಳಿದ್ದೇನೆ, ನಮ್ಮ ಎರಡೂ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಮತ್ತೆ ಮೇಲ್ಗಡೆ ನಮ್ಮ ಕರಾವಳಿ ಜಿಲ್ಲೆಗಳಿಗೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅಂದರೆ ಪ್ಲಾಸ್ಟಿಕ್ ಅನ್ನು ಪುನರ್ ಉಪಯೋಗ ಮಾಡುವಂತ ವಸ್ತುಗಳನ್ನು ತಯಾರಿಸುವಂತ ಕಾರ್ಖಾನೆಗಳು ಮಾಡಬೇಕಂತೇಳಿ. ಈಗ ಮಾಡುವಾಗ ಏನಾಗ್ತದೆ, ಆ ಕಾರ್ಖಾನೆಯಲ್ಲಿ ಒಂದು 4 ಕಾರ್ಖಾನೆ ಬಂದರು, 100 ಎಂಪ್ಲಾಯೀಸ್ ಹೇಳಿದರು, 2 ಶಿಫ್ಟಲ್ಲಿ 800 ಮಂದಿಗೆ ಕೆಲಸ ಆಯಿತು. ಅದರ ನಂತರ ಇಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ತೊಟ್ಟೆ ಬಾಟ್ಲಿ ಅದನ್ನು ಹೆಕ್ಕೊಂಡು ದಿನಕ್ಕೆ ಒಂದು 100 ಮಂದಿ ದುಡಿದರೂ ಕೂಡ ಆ 100 ಮಂದಿಗೆ 300 ರೂಪಾಯಿ ಇನ್ಕಮ್ ಬಂತು ಅದನ್ನು ಹೋಗಿ ಕೊಡುವಾಗ ಫ್ಯಾಕ್ಟ್ರಿಗೆ. ನಾನು 1-2 ದೇಶಗಳಲ್ಲಿ ನೋಡಿದ್ದೇನೆ ಈ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ನಿಂದ ಏನೇನೆಲ್ಲ ಮಾಡ್ಬೋದು. ಈಗ ಅಂಥದ್ದು ಹೊಸ ಪ್ರಾಜೆಕ್ಟ್ಗಳನ್ನು ತರುವ ಪ್ರಯತ್ನ ಬರೀ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಗೆ ಟಾರ್ಗೆಟ್ ಮಾಡಿಕೊಂಡಲ್ಲ, ನಮ್ಮ ರಾಜ್ಯ ಸರ್ಕಾರ ಕೂಡ ಮಾಡಬಹುದಲ್ಲ ಏನಾದರೂ ಹೊಸ ಸಂಶೋಧನೆ. ಈಗ ನೆಕ್ಸ್ಟ್ ಜನರು ಈಗ ಮಾತಾಡ್ತಾರೆ ಎಲ್ಲ ರೋಬೋಟ್ಗಳು ಮಾಡುವ ದಿನಗಳು ಬರ್ಬೋದು ಅಂತೇಳಿ. ಆದರೆ ಭಾರತ ದೇಶಕ್ಕೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಯಾಕಂತೇಳಿದರೆ ಅದೆಲ್ಲ ಮಿಷಿನ್ಗಳು ಮಾಡುವ ನಮ್ಮ ಭಾರತ ದೇಶಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೆಲಸ ಮಾಡಲಿಕ್ಕೆ. ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪೇಂಟ್ ಕೊಡುವ ಕೆಲಸ ವೆಹಿಕಲ್ಸ್ಗಳ ಬಾಡಿಗೆ ಅದು ರೋಬೋಟ್ ಮಾಡಬಹುದು. ಆದರೆ ಪ್ರತಿಯೊಂದು ರೋಬೋಟ್ ಮಾಡುವ ಅಂತ ಸನ್ನಿವೇಶ ನಮ್ಮ ದೇಶಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ನಮ್ದು ಒಂದು ಮಧ್ಯಮ ವರ್ಗದ ಅಥವಾ ಬಡ ದೇಶ ಅಂತ ಹೇಳಬಹುದು. ಈಗ ಅರುಣ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ ಅಂತಂದರೆ CJ ಅವರ ಹೇಳಿಕೆಯನ್ನು ಯಾವುದೇ ಒಂದು ಪಾರ್ಟಿ ಅಥವಾ ಇದಕ್ಕೆ ಹೇಳಿದ ಅಲ್ಲ ಅಂತ. ಆದರೆ ಈಗ ವಿಡಂಬನಾತ್ಮಕ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಅದು ದೇಶದ ಭದ್ರತೆಗೆ ಹೇಗೆ ಧಕ್ಕೆ ಬರ್ತದೆ ಮತ್ತು ಅದು ಅವರ ಒಂದು ಖಾತೆಯನ್ನೆಲ್ಲ ನಾವು ನಿಲ್ಲಿಸಿರುವಂಥದ್ದು ಏನಾದರೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗ್ತದಾ ಹೇಗೆ ಅಂತ ಸರ್? ಕೇಂದ್ರ ಸರ್ಕಾರ ಯಾಕಾಗಿ ಇದನ್ನು ಮಾಡ್ತು? ನೋಡಿ, ನಾವು ಮಾತನಾಡಬೇಕಾದ್ರೆ ಎಷ್ಟು ಜಾಗ್ರತೆಯಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಈಗ ಕೂಡ ವೇದ್ಯ ಆಯಿತು. ಜೆರಾಲ್ಡ್ ಟವರ್ಸ್ ಸಾಹೇಬ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ಅವರು ಹಿರಿಯರು ಕೂಡ. ಆದರೆ ಹೇಳುವಾಗ ಈಗ ಪ್ರಾರಂಭದಲ್ಲಿ ಅವರು ಹೇಳುವಾಗ ಕೆಲಸ ಇಲ್ಲದ ಆಚಾರಿ ಅಂತ ಹೇಳಿ ಪ್ರಾರಂಭ ಮಾಡಿದರು. ಇದು ನಮ್ಮ ಆಚಾರಿ ಸಮುದಾಯ ಏನಿದೆ, ಅವರು ಶ್ರಮಪಟ್ಟು ಕೆಲಸ ಮಾಡುವಂತಹ ವರ್ಗ ಅದು. ಅವರಿಗೆ ಈ ಎಲ್ಲ ವಿಷಯಗಳು ತಲುಪಿದರೆ ಅದೆಷ್ಟು ರೀತಿಯಲ್ಲಿ ಪರಿಣಾಮ ಬೀರಬಹುದು. ಅದರ ಬಗ್ಗೆ ಬಹಳಷ್ಟು ದೊಡ್ಡದಾಗಿರತಕ್ಕಂಥ ಪ್ರತಿಭಟನೆ ಕೂಡ ಈ ಹಿಂದೆ ನಡೆದಿದೆ. ಈ ರೀತಿ ಆ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಊಹಾಪೋಹಗಳನ್ನು ಹಾಕಿ ಯಾವುದೇ ರೀತಿಯಿಂದ ಅವಮಾನ ಮಾಡತಕ್ಕಂತಲ್ಲ, ಅವರೊಂದು ಉದಾಹರಣೆಯಾಗಿ ಹೇಳಿರುವಂತದ್ದು. ಉದಾಹರಣೆ ಮಾತಾಡಬೇಕು ನೇರವಾಗಿ ಹೇಳ್ತಿದ್ದೆ. ನಾನು ಅದಕ್ಕೆ ಅವರು ನೀವು ಹೇಳಿದ ಅಭಿಪ್ರಾಯದಂತೆ ಹಾಗೆ ಹಾಗೆ ಅಲ್ಲ, ಹಾಗೆ ಹೌದು ರೂಢಿ ರೂಢಿ ಕೆಲಸ ಮಾಡುವ ರೂಢಿ ಕಾರ್ಪೆಂಟರಿಗೆ ಹೀಗೆ ಆಯ್ತಂತ ಹೇಳಿದ್ರು ಕೂಡ ಅದೇನು ಇದಾಗ್ತಿತ್ತು. ಹಿಂದಿ ಭಾಷೆಯಲ್ಲಿ ಮಾತಾಡುವ ಇಲ್ಲ 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 ಇದು ಏನಂತಂದ್ರೆ ಉದಾಹರಣೆ ಸಹಿತ ನೋಡಿ, ಈಗ ಇಲ್ಲಿ ಕುಳಿತುಕೊಂಡಾಗ ಒಬ್ಬ ಜೆನ್ಸಿ ಹೇಳಿದ್ರೆ ನಾನು ಒಪ್ತಿದ್ದೆ. ಯಾಕಂತ ಹೇಳಿದ್ರೆ ಅವನಿಗೆ ಅಷ್ಟು ಅನುಭವ ಇಲ್ಲ. 1997ರಲ್ಲಿ ಹುಟ್ಟಿದವ, ಅದಕ್ಕಿಂತ ಹಿಂದಿನ ಅವನಿಗೆ ಅನುಭವ ಇಲ್ಲ ಅನ್ನುವಂಥದ್ದು. ಈಗ ಆಲ್ರೆಡಿ ಇದೊಂದು ವಿಷಯ ಆಗಿ ಬಹಳಷ್ಟು ದೊಡ್ಡ ರಾಜ್ಯ ಮಟ್ಟದಲ್ಲಿ ಇದಾದ ಮೇಲೆ ಮತ್ತೆ ಪುನಃ ಆ ಸಮುದಾಯಕ್ಕೆ ಟಾರ್ಗೆಟ್ ಮಾಡಬೇಕಾದ್ರೆ ಅದನ್ನೊಂದ್ಸತಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದಕ್ಕೆ ಅದು ಹಾಗೆ ಮಾತನಾಡಬಾರ್ದು. ನನಗೆ ಆ ರೀತಿಯಲ್ಲಿ ಮಾತನಾಡಿದಲ್ಲ ಅಂತ ಹೇಳಿ ಅಂದುಕೊಂಡೆ ನಾನು ಮುಂದಕ್ಕೆ ಹೋಗ್ತೀನಿ. ಆಯ್ತಲ್ಲ? ಇದೀಗ ನಾನು ಹೇಳಿದೆ ಆವಾಗಲೇ, ಯಾವುದು ನಮ್ಮ ದೇಶಕ್ಕೆ ಹಿತ,
ಯಾವುದು ಮಾಡಿದರೆ ನನ್ನ ದೇಶ ರಚನಾತ್ಮಕವಾಗಿ ಮುಂದೆ ಹೋಗಬಹುದು ಓಕೆ ಅನ್ನುವಂಥದ್ರ ರೀತಿಯಲ್ಲಿ ಪ್ರಜಾಪ್ರಭುತ್ವ ಬೆಳೆದು ನಿಲ್ಬೇಕು ಅಂತ ಹೇಳಿ. ಓಕೆ. ಇಲ್ಲಿ ನೋಡಿದರೆ ಎಲ್ಲಿ ನೋಡಿದ್ರು ಕೂಡ ಬಿಜೆಪಿ, ಎಲ್ಲಿ ನೋಡಿದ್ರು ಕೂಡ ಬಿಜೆಪಿ ವಿನ್ ಆಗ್ತಾ ಉಂಟು. ಏನು ಸುಲಭದಲ್ಲಿ ವಿನ್ ಆಗುದಲ್ಲ ಅದು. ಅಷ್ಟು ಪ್ರಾಣಾರ್ಪಣೆ, ಅಷ್ಟು ಬಲಿದಾನ, ಅಷ್ಟು ಹೋರಾಟ, ಅಷ್ಟೊಂದು ರೀತಿಯ ತ್ಯಾಗ ಎಲ್ಲ ಆದ ಮೇಲೆ ಸರ್ ಭಾರತೀಯ ಜನತಾ ಪಾರ್ಟಿ ಬಂದದ್ದು. ಕಾಕ್ರೋಚ್ ಪಾರ್ಟಿ ಬಂದು ಎಷ್ಟು ಸಮಯ ಆಯ್ತು? 50 ವರ್ಷ ಆಯ್ತಾ? ಆಕ್ಚುಲಿ ಪಾರ್ಟಿ ಅಲ್ಲ ಅದು. ಅಲ್ಲ, ಕಾಕ್ರೋಚ್ ಪಾರ್ಟಿ ಬಗ್ಗೆ ಡಿಬೇಟ್ ಇರುವಂತದ್ದು. ಅದು ಆಕ್ಚುಲಿ ಪಾರ್ಟಿ ಅಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಅದೇ ವೈರಲ್. ನಾನು ಅವರ ಹೆಸರು ಹಾಕಿದ್ದು ಜನತಾ ಪಾರ್ಟಿ. ನೋಡಿ ನಾನು ಅದೇ ಇದು ಬಂದಿರುವಂತದ್ದು ಒಟ್ಟಿಗೆ ಅವರ ಜನ್ಮ ಆಗಿರತಕ್ಕಂಥ ವಿಕಿಪೀಡಿಯಾದಲ್ಲಿ ನೋಡಿದಾಗ ಅದರಲ್ಲಿ ಬಂತು. 10 ದಿನ ಆಯ್ತು ಅಂದ್ರೆ 16ನೇ ಮೇಗೆ ಅವನು ಹುಟ್ಟು ಹಾಕಿದ. ಅದು ಹುಟ್ಟು ಹಾಕಿದವರು ಕೂಡ ಏನು ಬಹಳ ದೊಡ್ಡ ಅದರ ಹುಟ್ಟು ಕೂಡ ಅದೇನು ಬಹಳ ದೊಡ್ಡದಾಗಿರತಕ್ಕಂಥ ವಿಷಯದಲ್ಲಿ ನೀವು ಈಗ ಒಬ್ರು ನೋಂದಣಿ ಮಾಡಿಕೊಂಡಿದ್ದಾರೆ ಅವರ ಯಾರ ಒಂದು ಹೆಸರಿನಲ್ಲಿ. ವಿಡಂಬನಾತ್ಮಕವಾಗಿರತಕ್ಕಂತಹ ವಿಷಯದಲ್ಲಿ ಯಾವ ಚೀಫ್ ಜಸ್ಟಿಸ್ ಅವರು ಯಾವ ವಿಷಯದ ಬಗ್ಗೆ ಒಂದು ವಿಷಯವನ್ನು ಎತ್ತಿದ್ರ ನಿಜವಾಗಿ ಅದಕ್ಕೆ ಪೂರಕವಾಗಿ ನಿಲ್ಲಬೇಕಿತ್ತು. ಆದರೆ ಅದಕ್ಕೊಂದು ಹಾಸ್ಯಾತ್ಮಕವಾಗಿರತಕ್ಕಂಥದ್ದು ಅದೋ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗಿ ಅದರೊಟ್ಟಿಗೆ ಅದೊಂದು ಬಂತು. ಇದರ ಅಸ್ತ್ರವನ್ನು ಉಳಿಸಿಕೊಂಡು ಬಿಜೆಪಿಯವರೊಟ್ಟಿಗೆ ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಇದಕ್ಕೆ ಬಂದು ಬಿಟ್ಟಿದೆ ಹಲವಾರು ಪಾರ್ಟಿಗಳು. ಆ ಪಾರ್ಟಿಗಳ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಅದನ್ನು ಯಾರ್ಯಾರು ಚಪ್ಪಾಳಿ ತಟ್ಟಿ ಸ್ವಾಗತ ಮಾಡಿದಿರೋ ಅದೆಲ್ಲ ಗೊತ್ತಿದೆ. ಇವಾಗ ಏನಾಗಿದೆ ಅದು ಇವಾಗ ಅದರ ನರೇಟಿವ್ ಅನ್ನು ಉಲ್ಟಾ ಮಾಡಿಕೊಂಡು ಕಾಂಗ್ರೆಸ್ ಪಾರ್ಟಿ ಇಷ್ಟು ವರ್ಷದಿಂದ ಭ್ರಷ್ಟಾಚಾರ ಮಾಡಿಕೊಂಡು ಬಂತು. ರಾಜ್ಯದಲ್ಲಿ ಭ್ರಷ್ಟಾಚಾರ, ತೃಣಮೂಲ ಕಾಂಗ್ರೆಸ್ ಇದ್ದಿರಬಹುದು ಅಥವಾ ಎಲ್ಲ ರೀತಿಯ ಪಾರ್ಟಿಗಳು ಏನು ಬಂದಿತ್ತು ಅವರದೆಲ್ಲ ಫಾಲೋವರ್ಸ್ ಗಳನ್ನೆಲ್ಲ ಕಮ್ಮಿ ಮಾಡಿ ಅಂತ ಹೇಳಿ ಘೋಷಣೆ ಮಾಡಲಿಲ್ಲ. ಅವ್ರು ಮಾಡಿದಂಥದ್ದು ಬಿಜೆಪಿಯನ್ನು ಅನ್ಫಾಲೋ ಮಾಡಿ ಅಂತ ಹೇಳಿ. ಇಸ್ ಟಾರ್ಗೆಟ್ ಬಿಜೆಪಿ ಅಲ್ವಾ? ಅಲ್ಲಿಗೆ ಕ್ಲಿಯರ್ ಆಯ್ತು ಅವರದು. ಅವರ ಹಿಂದೆ ಇರತಕ್ಕಂಥ ರಾಕ್ಷಸಿ ಶಕ್ತಿಗಳು ಯಾರು ಅನ್ನುವಂಥದ್ದು ಕ್ಲಿಯರ್ ಆಯ್ತು. ನಮಗೂ ಕೂಡ ಯಾರು ಆಮ್ ಆದ್ಮಿ ಪಾರ್ಟಿ ಬಂದಂತ ಸಂದರ್ಭದಲ್ಲಿ ಅದರ ಹಿಂದೆ ಯಾವುದಿತ್ತು? ಅಣ್ಣಾ ಹಜಾರೆಯವರಂತಹ ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಸಂಘಟನೆ ಮಾಡಿಕೊಂಡು ಆ ಹೋರಾಟದ ಹಿನ್ನೆಲೆ ಇತ್ತು. ಆಮ್ ಆದ್ಮಿ ಪಾರ್ಟಿ ಬಂತು, ಎಲ್ಲರಿಗೂ ಒಂದು ಆಶಯ ಹುಟ್ಟಿಕೊಳ್ತು. ಏನು ಇದು ಏನಾದ್ರು ಅವಾಗ ಇನ್ನು ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ನಮ್ಮ ಮೋದಿಜಿಯವರು ಬಂದಿರಲಿಲ್ಲ. ಅದಕ್ಕಿಂತ ಮುಂಚೆ ಹುಟ್ಟಿರತಕ್ಕಂತಹ ಆ ಪಾರ್ಟಿಯ ಬಗ್ಗೆ ಒಂದು ಕನಸುಗಳು ಹುಟ್ಟಿಕೊಂಡು ಹಾಗೆ ಆಯ್ತು ಹೀಗಾಗುವುದು. ಆದ್ರೆ ಇದು ಕೂಡ ಯಥಾಸ್ಥಿತಿ ಅದೇ ರೀತಿಯಲ್ಲಿ ಏನು ಈ ದೇಶವನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಏನೇನು ಹೊಣೆ ಹೊತ್ತಂತ ಪಾರ್ಟಿಗಳಿದ್ವು ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಇಳಿತು. ಇವಾಗ ಅದರ ಗ್ರಾಫ್ ಇಳಿತಾ ಅದರ ಕರ್ಮಕಾಂಡದಿಂದಲೇ ಅದರ ಜಿರಳೆಗಳಿಂದಲೇ ಆ ಹಿಡುಸಿಡಿಯಿಂದ ಆ ಜಿರಳೆಗಳನ್ನು ಹೊರಗೆ ಹಾಕುವುದನ್ನು ಬಿಟ್ಟು ಒಳ್ಳೊಳ್ಳೆ ಜನರನ್ನೆಲ್ಲ ಹೊರಗೆ ಹಾಕಿದ್ರು. ಏನು ಮಾಡಿದ್ರು? ಇವಾಗ ಏನಾಯ್ತು? ಗ್ರಾಫ್ ಕಂಪ್ಲೀಟ್ ಆಗಿ ಡೌನ್ ಆಗಿ ನೆಲೆ ಕಚ್ಚುತ್ತಾ ಇದೆ. ಇವಾಗಲೇ ಅರವಿಂದ್ ಕೇಜ್ರಿವಾಲ್ ನಂತವರು ಕೂಡ ಜೈಲಿಗೆ ಹೋಗಿ ಭ್ರಷ್ಟಾಚಾರದ ಆರೋಪದಲ್ಲಿ ಇವಾಗ ಸೋತು ಸುಣ್ಣ ಆಗಿದ್ದಾರೆ. ಪಂಜಾಬ್ ಇದೆ, ಅವರಿಂದಲೇ ಸಿಡಿದಂತಹ ಒಂದು ಹಿಡಿಸಿಡಿ ಕಡ್ಡಿಯ ಒಂದು ಹಿಡಿಸಿಡಿ ಕುಟ್ಕೊಂಡು ಇವಾಗ ಜಿರ್ಲೆ ಪಾರ್ಟಿ ಮಾಡಿಕೊಂಡು ಜೆರಲ್ಟ್ ಅವರವರೇ, ಇದೀಗ RTI ಕಾರ್ಯಕರ್ತರ ಮೇಲೆ ಪರಾವಲಂಬಿ ಪಟ್ಟ ಕಟ್ಟಿದ್ದು ಈ ಒಂದು ರೀತಿಯಲ್ಲಿ CJI ನಂತರ ನಕಲಿ ಪದವಿ ಇರುವವರು ಮಾಧ್ಯಮ ಸೋಷಿಯಲ್ ಮೀಡಿಯಾ RTIದಲ್ಲೂ ನುಸುಳಿದ್ದಾರೆ ಎಂದಿದ್ದಾರೆ. ಹಾಗಾಗಿ ಇದು RTI ಕಾರ್ಯಕರ್ತರ ಮೇಲೆ ದಾಳಿಯಾ ಏನು ಸರ್? ಯಾಕೆಂದ್ರೆ ಅವರು ಎಲ್ಲರಿಗೂ ಹೇಳಿಲ್ಲ, ತಾವು ಯಾವ ರೀತಿಯಲ್ಲಿ ಕೆಲವರಿಗೆ ಅವರು ಜನರಲೈಸ್ ಮಾಡಲಿಲ್ಲ. ಕೆಲವರಿಗೆ ಮಾತ್ರ ಏನು ಅವರ ಮನಸ್ಸಿನಲ್ಲಿ ಯಾರು ಇದ್ದಾರೆ. ಸೆಕೆಂಡ್ ಅಂತ ಹೇಳಿದ್ದಾರೆ, ಈ ಕೆಲಸ ನಿರುದ್ಯೋಗ ಇರುವವರು ಕೆಲವು ಪೋಲಿ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಈಗ ಮುಂಚೆ ಸಿನಿಮಾ ಟಾಕೀಸ್ಗಳಲ್ಲಿ ಬ್ಲಾಕ್ ಟಿಕೆಟ್ ಅಂತದೆಲ್ಲ ಪಿಕ್ ಪಾಕೆಟ್ ಮಾಡ್ಲಿಕ್ಕೆ ಹೋಗುದಂದ್ರೆ ಯಾವುದು ಬೇರೆ ಇದು ಉದ್ಯೋಗ ಇಲ್ಲ. ಅವ್ರಿಗೆ ಏನ್ ಮಾಡಿದ್ದಾರೆ, ಈ ಚೀಫ್ ಜಸ್ಟಿಸ್ ನಮ್ಮ ಹೇಳಿದವರ ಫಸ್ಟ್ ಹೇಳಿಕೆ ಕೊಟ್ಟವರು ಅವರು ಕೆಲವು ಈ ಸಂಗತಿಗಳನ್ನು ಆಗುವುದನ್ನು ಈಗ ನಾನು ಹೇಳಿದ್ದಕ್ಕೆ ನಮ್ಮ ಅರುಣ್ ಶೆಟ್ಟಿ ಅವರಿಗೆ ಕೋಪ ಬಂತು. ಹೌದು, ಕೋಪ ಬರಲಿಲ್ಲ. ಹೇಳ್ತೇನೆ ಒಂದು ನಿಮಿಷ. ಉದಾಹರಣೆಯಾಗಿ ಬಹಳಷ್ಟು ಹಿಂದೆ ನುಡಿಯಲ್ಲಿದ್ದಂತಹ ಪದಗಳು ಒಂದು ಬಂತು. ಆದರೆ ನಾನು ನನ್ನ ಪ್ರಾರಂಭದ ನಾನು ಫಸ್ಟ್ ಇಂಟ್ರೊಡಕ್ಷನ್ ಮಾಡುವಾಗಲೇ ಹೇಳಿದ್ದೇನೆ, ಇದನ್ನೊಂದು ರಾಜಕೀಯ ಪಕ್ಷಕ್ಕೆ ಕಂಪೇರ್ ಮಾಡುವುದು ರಾಂಗ್. ನಾನು ಅದಕ್ಕೆ ವಿರೋಧ. ಬಟ್ ಈಗ ಕೇಂದ್ರದಲ್ಲಿ ಬಿಜೆಪಿ ಇರೋದ್ರಿಂದ ನೇರವಾಗಿ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಇದು ಸಾಮಾಜಿಕ ಜಾಲತಾಣ ಔಟ್ ಆಫ್ ಕಂಟ್ರೋಲ್ ಹೋಗಿದೆ. ಏನು ಈ ಗೋಳದ ಒಳಗೆ ಬೈಕ್ ಬಿಡುವವನಿಗೆ ರಸ್ತೆಯಲ್ಲಿ ಸ್ಪೀಡ್ ಎಂದು
ಗೋಲ್ಡ್ ಉಂಟು 40 ಮತ್ತೆ 60. Yes, okay. ಗೋಲದ ಒಳಗೆ ಅವನಿಗೆ ಬಿಡುವವನಿಗೆ ಸ್ಪೀಡ್ ಉಂಟಾ? Yes. ಈಗ ಸಾಮಾಜಿಕ ಜಾಲತಾಣ ಏನಾಗಿದೆ ಅಂತ ಹೇಳಿದರೆ, ಸರ್ಕಸ್ ಇದು ಗ್ಲೋಬ್ ಇದ್ದ ಒಳಗೆ ಬೈಕ್ ಬಿಟ್ಟ ರೀತಿಯಲ್ಲಿ ಅದು ಒಂದು ಸ್ಪೀಡಲ್ಲಿ ಹೋಗ್ತಾ ಇದೆ. ನಮ್ಮ ದೇಶದ ಕಾನೂನು ನೋಡಿ, ನಮ್ಮ ಕೇಸ್ಗಳು ಒಂದು ಕೋರ್ಟಲ್ಲಿ ಒಂದು ಮಿನಿಮಮ್ ಒಂದು ಕೇಸು 3 ವರ್ಷ, ಸಿವಿಲ್ ಕೇಸ್ಗಳು 10-15 ವರ್ಷ. ಇದರ ಜನರಿಗೆ ಕಾನೂನಿನ ಭಯ ಇಲ್ಲ. ಭಯ ಇಲ್ಲ ಅಂತೇಳಿ ಹೇಳುವಾಗ ಅದನ್ನು ಮೋದಿ ಅವರಿಗೆ ಕಂಪೇರ್ ಮಾಡೋದು, ಬಿಜೆಪಿಗೆ ಕಂಪೇರ್ ಮಾಡೋದು ಯಾಕೆ? ಜಡ್ಜ್ ಯಾವುದು ರಾಜಕೀಯದ ಹೆಸರು ತೆಗಿಲಿಲ್ಲ. ಎಸ್, ಓಕೆ. ಅರುಣ್ ಶೆಟ್ಟರ್, ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ಮತ್ತೆ ನಾನು ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ತೇನೆ ತಮ್ಮ. ನೋಡಿ, ಒಂದು ಸ್ಥಿರ ಸರ್ಕಾರ ರಾಷ್ಟ್ರವನ್ನು ಆಳ್ತಾ ಇದೆ. ಓಕೆ. ಯಾರಾದರೂ ಈ ಸರ್ಕಾರವನ್ಗಿಂತಲೂ ಮೇಲೆ ಹೋಗಿ ಅವರು ಅಧಿಕಾರ ಹಿಡಿಬೇಕು ಅಂತ ಹೇಳಿ ಪ್ರತಿಯೊಂದು ಪಕ್ಷದ ಆಶಯ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಚುನಾವಣೆಯ ಮೂಲಕ ನಾವು ಈ ದೇಶವನ್ನು ಇದಕ್ಕಿಂತಲೂ ಬೆಟರ್ ಆಗಿ ಕಟ್ತೇವೆ ಅನ್ನತಕ್ಕಂತಹ ಒಂದು ಯೋಚನೆಗಳನ್ನಾದ್ರೂ ಹರಿವಿ ಬಿಡಬೇಕಲ್ಲ. ನರೇಂದ್ರ ಮೋದಿಜಿ ಅವರ ಫಸ್ಟ್ ಕ್ಯಾಂಪೇನ್ ನೋಡಿದರೆ ದೇಶದ ಬಗ್ಗೆ ಮಾಡಬೇಕಾದ್ರೆ ಕಾಂಗ್ರೆಸ್ ಅಥವಾ ತಥಾಕಥಿತ ಭ್ರಷ್ಟಾಚಾರವನ್ನು ಹಳಿಯುತ್ತಾ ಹೊಸ ಹೊಸ ಯೋಜನೆಗಳನ್ನು ತಂದ್ರೆ ಹೇಗಾಗುತ್ತೆ ನಮ್ಮ ದೇಶ, ಯಾವ ರೀತಿ ಅಂತ ಕಲ್ಪನೆಯನ್ನು ಕೊಟ್ಟರು, ಯುವಕರಿಗೆ ಅದನ್ನು ಫೀಡ್ ಮಾಡಿದ್ರು, ಅದರ ರಿಸಲ್ಟ್ ಬಂದದ್ದು ಸ್ವಾಮಿ. ಅಷ್ಟು ಏನೋ ಸುಲಭದಲ್ಲಿ ಅಥವಾ ನಿದ್ದೆ ಮಾಡ್ತಾ ಕನಸು ಕಾಣ್ತಾ ಬಂದಿರತಕ್ಕಂಥದ್ದಲ್ಲ ಭಾರತೀಯ ಜನತಾ ಪಾರ್ಟಿ ಆಡಳಿತಕ್ಕೆ. ಇದರ ಕಂಟಿನ್ಯೂ ಮಾಡೋ ಒಂದು ಕರೆ ಇದೆ ನಮ್ಮ ವೀಕ್ಷಕರದ್ದು. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸೂರ್ಯಪ್ರಸಾದ್ ಬಂಟ್ವಾಳ. ಓಕೆ ಓಕೆ. ಏನಾಗಿದೆ ಗೊತ್ತಾ, ಇದು ಒಂದು ಇಂಟರ್ನ್ಯಾಷನಲ್ ಒಂದು ಟೂಲ್ ಕಿಟ್ ಆಗಿದೆ ಅಷ್ಟೇ, ಏನಿಲ್ಲ. ಏನಾಗಿದೆ ಅಂದ್ರೆ ಈ ದೇಶವನ್ನು ಅಸ್ಥಿರಗೊಳಿಸಬೇಕು, ಇಲ್ಲಿ ಸಾಮರಸ್ಯವನ್ನು ಕೆಡಿಸಬೇಕು, ದೇಶದ ಬದ್ಧತೆಗೆ ಆಂತರಿಕ ಕೆಲವು ಇದಿದೆ ಅಲ್ಲ ಒಳಗಿಂದು ಶತ್ರುಗಳು, ಅವರು ಒಂದು ಮಾಡಿದಂತಹ ಕುತಂತ್ರ ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ಇನ್ನೊಂದು ನೋಡಿ, ಈ ಕಾಂಗ್ರೆಸ್ನ ವಿಚಾರದಲ್ಲಿ ತಮಿಳುನಾಡಲ್ಲಿ ನೋಡಿ, ಯಾರು DMK ಇದು ಮಾಡಿಕೊಂಡು ಕಾಂಗ್ರೆಸ್ ಅನ್ನು ಫಾಲೋ ಮಾಡಿಕೊಂಡು ಕಾಂಗ್ರೆಸ್ನವರಿಗೆ ಹೇಗೆ ಕೈ ಕೊಟ್ರು, ಕಾಂಗ್ರೆಸ್ನವರು ಹೇಗೆ ಕೈ ಕೊಟ್ರು ನೋಡಿ ಅದಕ್ಕೆ ಅಲ್ವಾ. ಇವಾಗ ಏನಾಗಿದೆ ಗೊತ್ತಾ, ಅಳಿದುಳಿದ ಊರಿಗೆ ಉಳಿದವನೇ ಗೌಡ ಅಂತ. ಇವರು ಏನಾಗಿದೆ, ಎಲ್ಲಾದ್ರೂ ಅಳಿದುಳಿದ ಏನಾದ್ರು ಇದೆ ಅದನ್ನ ಇಟ್ಕೊಂಡು ಇವರಿಗೆ ಗೊತ್ತಾಗಿದೆ, ಎಲ್ರಿಗೂ ಏನು ಬೆತ್ತಲಾಗಿ ಹೋಗಿದ್ದಾರೆ ದೇಶದ ಮುಂದೆ ಇವರೆಲ್ಲ. ಇವರು ಏನ್ ಮಾಡ್ತಿದ್ದಾರೆ, ಒಂದು ಎಂತ ದುಷ್ಟಕೂಟವನ್ನು ಕಟ್ಟಿಕೊಂಡು ಇದಕ್ಕೊಂದು ಈ ಹೆಸರು ಇಟ್ಟು ಇಲ್ಲಿ ಒಂದು ಗೊತ್ತಾಯ್ತಲ್ಲ, ಒಂದು ನೆರೆಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಇದನ್ನು ಎಲ್ಲರೂ ಜನಸಾಮಾನ್ಯ ತಿಳ್ಕೋಬೇಕು, ಇದು ದೇಶದ ವಿರುದ್ಧವಾಗಿ ನಡೆಯುವ ಒಂದು ಸಂಚು ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಈಗ ಬೇರೆ ಯಾವುದೇ ಇದರ ವಿಚಾರ ಇಲ್ಲ. ಇದಕ್ಕೆ ಏನಾಗಿದೆ, ಕೆಲವರು ಹೇಳಿದಾರಲ್ಲ, ಕೆಲವರೆಲ್ಲ ಬುದ್ಧಿಜೀವಿಗಳು ಈಗೆಲ್ಲ ಅನಿಸ್ಕೊಂಡವರು, ಕೆಲವು ಅವತ್ತು ಕೂಡ ಬೇಳೆ ಬೇಯ್ಬೇಕಲ್ಲ, ಅದಕ್ಕೆ ಅವರು ಸೇರ್ಕೊಂಡಿದ್ದಾರೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ನಾನು ಹೇಳ ಒಂದೇ ಒಂದು, ಇದು ಇಂಟರ್ನ್ಯಾಷನಲ್ ಒಂದು ಟೂಲ್ ಕಿಟ್ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಅರುಣ್ ಶೆಟ್ಟರ್ ಅವರೇ, ಇದಕ್ಕೆ ನನ್ನೊಂದು ಇದು ಹೇಳಿ. ಈಗ ನಮ್ಮ ಯತ್ನಾಳ್ರವರೇ ಬಿಜೆಪಿಗೆ ಹಲವು ಬಾರಿ ವಿರೋಧ ಮಾತಾಡ್ತಾರೆ. ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ನೇರವಾಗಿ ಮೋದಿ ಅವರಿಗೂ ವಿರೋಧ ಮಾತಾಡ್ತಾರೆ. ಈಗ ಇಲ್ಲಿ ಇತರ ಪಕ್ಷಗಳು ಬಿಜೆಪಿಯ ಹೆಸರು ಕೆಡಿಸ್ಲಿಕ್ಕೆ, ಮೋದಿ ಅವರು ಮಾಡುವ ಒಳ್ಳೆ ಕೆಲಸಗಳನ್ನು ಕಾಲಡಿಗೆ ಹಾಕಿ ಮೆಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಈಗ ಅರುಣ್ ರವರು ಹೇಳಿದ್ದಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂತ ಹೇಳಿದರೆ ಪಕ್ಷದೊಳಗೆ ಡಾಕ್ಟರ್ ಸುಬ್ರಹ್ಮಣ್ಯ ನಾಯ್ಡುರವರು ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇರುವಾಗ ಯಾಕೆ ದೊಡ್ಡ ನಮ್ಮ ಲೀಡರ್ನವರು ಬಿಜೆಪಿಯವರು ಹೇಳುವುದಿಲ್ಲ, ಸ್ವಲ್ಪ ನಿಮ್ಮ ನಾಲ್ಗೆನ ಹತೋಟಿಯಲ್ಲಿ ಇಡಿ ಅಂತೇಳಿ. ಇಲ್ಲಿ ಯತ್ನಾಳ್ ಮಾತಾಡ್ತಾರಲ್ಲ, ಯಡಿಯೂರಪ್ಪರ ಬಗ್ಗೆ ಎಷ್ಟು ಮಂದಿ ವಿರೋಧ ಮಾತಾಡ್ತಾರೆ, ಅವರ ಮಗನನ್ನು ಅಧ್ಯಕ್ಷ ಮಾಡಿದಕ್ಕೆ. ಇಲ್ಲಿ ಬರೀ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಮತ್ತೆ ಯಾರ ನಮ್ಮ ಮಮತಾ ಬ್ಯಾನರ್ಜಿ ಅವರು ಟಾರ್ಗೆಟ್ ಮಾಡುವುದಲ್ಲ ಈ ಕಾಕ್ರೋಚ್ ಇದೆ ಹೆಸರಲ್ಲಿ. ಅರುಣ್ ಇದೇ ಕೇಳಿದ್ದೆ, ನಕಲಿ ಪದವಿ ಇರುವವರು ಮಾಧ್ಯಮ ಸೋಷಿಯಲ್ ಮೀಡಿಯಾ RTI ನುಸುಳಿದ್ದಾರೆ ಅಂತೇಳಿ CJ ಅವರು ಹೇಳಿದ್ರು. ಹಾಗಾಗಿ CJ ಅವರು ಸೂರ್ಯಕಾಂತ್ ಏನಿದ್ದಾರೆ ಅವರು ಜಿರಳೆ ಅಂದಿದ್ದನ್ನ ಬಿಜೆಪಿ ಸಮರ್ಥಿಸುತ್ತಾ? ಯಾಕಂದ್ರೆ ಅವರು RTI ನುಸುಳಿದ್ದಾರೆ ಅಂತ ಹೇಳಿದ್ದೌದಲ್ವಾ, ಹಾಗಾಗಿ ಅವರನ್ನು ಸಮರ್ಥನೆ ಮಾಡ್ತಾ, ಅಥವಾ ಇದು ಆಕ್ಚುಲಿ ಹೇಳಿಕೆಗೆ ಸರ್ಕಾರ ಹೊಣೆ ಅಲ್ಲ ಆದ್ರೂ ಕೂಡ ಬಿಜೆಪಿ ವ್ಯಾಕರಣದಲ್ಲಿ ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಹೀಗೆ ಹಲವಾರು ಅಲಂಕಾರಗಳಿವೆ. ಒಬ್ಬ ಕವಿಯಾಗಿ ಕೂಡ ಹೀಗೆ ಬಣ್ಣಿಸಬೇಕಾದ್ರೆ ಬಹಳ ಸುಲಭದಲ್ಲಿ ಹೇಗೆ ಮಾತಾಡುದು, ಹೇಗೆ ಹೇಳುದು. ನೀವು ಜಿರಳೆಯನ್ನು ನೋಡ್ರಪ್ಪ, ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಜಿರಳೆಯ ಹಾಗೆ ನುಂಗಿ ನಮ್ಮ ಕತ್ತಲೆಯಲ್ಲಿ ಬರ್ತಾರೆ. ಕತ್ತಲೆಯಲ್ಲಿ ಇರುವುದು ಯಾರು? ಜಿರಳೆ ಅಂದ್ರೆ ಕಳ್ಳ ಅಲ್ವಾ. ಹೀಗೆ ಅದೇ ಉಪಮೆಯಲ್ಲಿ ಒಳ್ಳೆ ಗ್ರಂಥಗಳನ್ನೆಲ್ಲ ನಾವು ಜೋಡಿಸ್ಕೊಂಡು ಇಟ್ಟರೆ ಮಾರ್ರೆ, ಆ ಜಿರಳೆ ಬಂದು ಇಲ್ಲೇ ತಿಂದು ಹಾಕೊಂಡು ಇಡೀ ಜ್ಞಾನವನ್ನು ನಾಶಪಡಿಸುತ್ತೆ. ಹೀಗೆ ಜಿರಳೆಯಂತೆ ಕೆಲಸ ಮಾಡ್ತಾರೆ ಯಾರು? ಹೀಗೆ ನಕಲಿ ಪದವಿಗಳನ್ನು ನಕಲಿಯಾಗಿ ನಕಲಿಗಳ ಬಗ್ಗೆ ಹೇಳಿರುವಂತದ್ದು. ಹೌದೋ ಅಲ್ವೋ? ಬಹಳ ಒಳ್ಳೆಯಾಗಿರ್ತಕ್ಕಂಥ ಉಪಮೆ. ಈ ಉಪಮೆಯನ್ನು ಇಟ್ಟುಕೊಂಡು ಅದು ನಾವೇ ನನಗೇ ಹೇಳಿದ್ದು
ಅಲ್ಲಿಗೆ ಅವರ ಘೋಷವಾಕ್ಯ ಇದೆ, ನೀವು ಜಿರಳೆ ಪಾರ್ಟಿಯನ್ನು ಮಾಡಬೇಕಾದರೆ ಲೇಜಿ ಆಗಿರಬೇಕು, ಆಲಸಿ ಆಗಿರಬೇಕು, ನಿರುದ್ಯೋಗಿ ಆಗಿರಬೇಕು, ಈ ರೀತಿ ಎಲ್ಲ ಕೊಟ್ಟು ಅದೊಂದು ಏನ್ ಗೊತ್ತಾ, ನೀವು ಒಳ್ಳೆ ಕ್ಯಾಪ್ಷನ್ ಹಾಕಿದಿರಿ, ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಕ್ರೇಜ್ ಅಂತ ಹೇಳಿ. ಅದು ಕ್ರೇಜ್ ಅಷ್ಟೇ, ಕ್ರೇಜ್ ಅಂದ್ರೆ ಹುಚ್ಚುತನ ಅಂತ. ಅದು ಹುಚ್ಚುತನ ನಮ್ಮ ದೇಶದ ಯುವಕರಿಗೆ ಎಷ್ಟು ತನಕ ಅಂತ ಇರುತ್ತೆ? ಈ ಜಿರಳೆ ಬದುಕಿರೋದೇ 6 ತಿಂಗಳು ಅಂತ 1 ವರ್ಷ ಹೈಯೆಸ್ಟ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ವಿದೇಶಿ ಜಿರಳೆಗಳು 100 ದಿನದಿಂದ 200 ದಿನ ಬದುಕುದಂತೆ. ಹಾಗೆ ಇದು ಹೆಚ್ಚು ದಿನ ಇಲ್ಲ. ಆ ಕ್ರೇಜ್ ಇನ್ನೊಂದು 2-3 ದಿನಗಳಲ್ಲಿ ಆ ಕ್ರೇಜ್ ಕೂಡ ಇಳಿದು ಹೋಗಿರುತ್ತೆ. ಸತ್ಯ ದರ್ಶನ ಈಗಷ್ಟೇ ಆಗಿದೆ. ಈ ಜಿರಳೆಗಳು ಎಲ್ಲಿಂದ ಬಂದವು, ಏನೇನ್ ಮಾಡ್ತವೆ, ನಮ್ಮ ದೇಶವನ್ನು ಹೇಗೆ ಕುಕ್ಕುತ್ತವೆ ಅಂತ ಹೇಳಿ ಇದೆಲ್ಲ ಗೊತ್ತಿರುವಂಥದ್ದು. ಹಾಗಿರೋದ್ರಿಂದ ಇಡೀ ದೇಶ, ಇಡೀ ವಿಶ್ವ ಯುದ್ಧದ ಸಂಕಟದಲ್ಲಿದೆ, ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಸರ್ವೈವ್ ಆಗಬೇಕು, ಇಡೀ ವಿಶ್ವನೇ ಬಹಳ ಸಂಕಷ್ಟದಲ್ಲಿದೆ. ಭಾರತದಲ್ಲಿ ಇನ್ನೂ ಕೂಡ ಸಂಕಷ್ಟಗಳು ಇನ್ನು ಬರ್ಲಿಕ್ಕೆ, ನಮ್ಮ ನಾಯಕತ್ವ ಇನ್ನು ಬರ್ಲಿಕ್ಕೆ ಬಿಡ್ಲಿಲ್ಲ, ಅಷ್ಟು ಗಟ್ಟಿಯಾಗಿ ನಿಂತಿದೆ. ಒಂದಷ್ಟು ವಿಷಯಗಳು ಬಂದಿರಬಹುದು, ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಅಮೆರಿಕದಲ್ಲಿ ಇರತಕ್ಕಂಥ ರಾಷ್ಟ್ರಗಳು, ಅಮೆರಿಕದಲ್ಲಿ ಇರತಕ್ಕಂಥ ಒಂದೊಂದು ದೇಶಗಳು, ಅಲ್ಲಿ ಪೆಟ್ರೋಲ್ ಉತ್ಪಾದನೆ ಇದ್ರೂ ಕೂಡ ಅಲ್ಲಿ 150% ಪೆಟ್ರೋಲಿನ ರೇಟ್ ಜಾಸ್ತಿ ಆಗಿದೆ. ಒಂದು ದೇಶ ಅಂತೂ ಸಂಪೂರ್ಣವಾಗಿ ಬ್ಲಾಕ್ ಔಟ್ ಆಗಿದೆ, ಇಂಧನಗಳಿಲ್ಲದೆ. ಅಂತ ಸಂದರ್ಭ ಇರಬೇಕಾದ್ರೆ ಭಾರತಕ್ಕೆ ಇನ್ನೂ ತಟ್ಟಲಿಲ್ಲ ಅಂತ ಒಂದು ನಾನೊಂದು ನಿಮ್ಗೆ ಬರ್ತೇನೆ. ಸತಿ ಒಂದು ಕಾಲ್ ಇದೆ, ನಾವೊಂದು ವೀಕ್ಷಕರದೊಂದು ಕಾಲ್ ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ಯತಿನ್ ಅಂತ. ಓಕೆ. ಅರುಣ್ ಶೇಟ್ ಅವರು ಮತ್ತು ಟವರ್ಸ್ ಅವರಿಗೆ ಮತ್ತು ನಿಮ್ಗೆ 3 ಜನರಿಗೆ ನಮಸ್ಕಾರ ಸರ್. ನನ್ನ ಒಂದು ಕಲಕಲಿಯ ವಿನಂತಿ, ಓಕೆ, ಯಾವ ರಾಜ್ಯದಲ್ಲಿ ಎಷ್ಟು ಪೆಟ್ರೋಲ್, ಡೀಸೆಲ್ಗೆ, ಗ್ಯಾಸ್ಗೆ ಒಂದು ನಿಮ್ಮ ಸ್ಕ್ರೀನ್ ಅಲ್ಲಿ ಒಂದು ರೇಟ್ ಹಾಕಿ. ಓಕೆ. ಯಾವುದೇ ಕರ್ನಾಟಕ ಆಗ್ಲಿ, ಗುಜರಾತ್ ಆಗ್ಲಿ, ಯಾವುದೇ ನಮ್ಮ ಎಷ್ಟು ರಾಜ್ಯಗಳಿದೆ ಅದರದ್ದೊಂದು ರೇಟ್ ಹಾಕಿ. ಓಕೆ. ಇನ್ನೊಂದು ನಾನೊಂದು ಯಾವ್ದಂತ ಕೇಳಿದ್ರೆ, ಪಲ್ಗಾಮ್ ಅಟ್ಯಾಕ್ ಆಗುವಾಗ ನಮ್ಮ ಮಿಲಿಟರಿ ಅವರು ಎಷ್ಟು ಅಟ್ಯಾಕ್ ಮಾಡಿದ್ದಾರೆ ಅಂತ ಇದನ್ನು ಕೇಳುವವರ ಹತ್ರ ಎಂತ ಮಾತಾಡುತ್ತಾರೆ? ಇದನ್ನೊಂದು ಯಾವ ರಾಜ್ಯದಲ್ಲಿ ಪೆಟ್ರೋಲ್ಗೆ ಎಷ್ಟು, ಡೀಸೆಲ್ಗೆ ಎಷ್ಟು, LPG ಎಷ್ಟು ಅಂತ ಒಂದು ಒಳ್ಳೆಯ ಸಲಹೆ. ಎಸ್, ಧನ್ಯವಾದಗಳು ತಮ್ಮ ಒಂದು ಅಭಿಪ್ರಾಯಕ್ಕಾಗಿ. ಜೆರಲ್ಡ್ ಅವರು ಸರ್, ಈಗ ನಾನು ಹೇಳುವುದು ಜನರಿಗೆ ಈಗ ಜಿರಳೆ ಅಂತೇಳಿ ಅದನ್ನು ಮಾತಾಡಿ, ಈಗ ಅರುಣ್ ರವರು ಹೇಳಿದಾಗೆ ಸ್ಟೋರಿ ಇಲ್ಲಿಂದ ತಿರುಗಿಸಿ ಯಾರನ್ನು ಅಪಮಾನ ಮಾಡಲಿಕ್ಕೆ, ಯಾರನ್ನು ಡಿಫೇಮ್ ಮಾಡ್ಲಿಕ್ಕೆ ಮಾಡ್ತಾರೆ. ನಿಜವಾಗಿ 27 ಲಕ್ಷ ವಿದ್ಯಾರ್ಥಿಗಳ ಆ ನೀಟ್ ಪರೀಕ್ಷೆ ಅವ್ಯವಹಾರದಿಂದ ಇವತ್ತು ಭವಿಷ್ಯ ಹಾಳಾಗಿದೆ. ಯಾಕೆ ಜನರು ಅದಕ್ಕೆ ಬರ್ತಾ ಇದೆ ನೋಡಿ, ಯಾಕೆ ಜನರು ಅವರಿಗೆ ಪ್ರಶ್ನೆಗೆ ಹೇಳ್ತೇನೆ, ಆಮೇಲೆ ನೀವು ಅದಕ್ಕೆ ಉತ್ತರ ಹೇಳಿ. ನೀಟ್ ಪೇಪರ್ ಲೀಕ್, ನಿರುದ್ಯೋಗದಿಂದ ರೊಚ್ಚಿಗೆದ್ದ ಯುವಕರು ಈ ಕಾಕ್ರೋಚ್ ಹೆಸರಲ್ಲಿ ಪಾರ್ಟಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಒಂದು ಬಹಳಷ್ಟು ನಂಬಿಕೆಯನ್ನ ಜೆನ್ಜಿ ಅವರು ಹೊಂದಿದ್ದಾರೆ. 9 ವರ್ಷದಲ್ಲಿ ಬಿಜೆಪಿ ಆಡಿದ ನಂತರವೂ ಯುವಕರಿಗೆ ಉದ್ಯೋಗ ದೊರಕಲಿಲ್ಲ ಅಂತ ಈ ಮಾತನ್ನೇ ತಾವು ಸಮರ್ಥಿಸಿದ ಜೆರಲ್ಡ್ ಅವರವರೇ? ಇಲ್ಲ, ನಾನು ಏನು ಹೇಳುವುದು ಹೇಳಿದರೆ, ಅಗತ್ಯದ ವಿಚಾರಗಳನ್ನು ಮಾತಾಡುವುದು ಬಿಟ್ಟು ಈಗ ಜಿರಳೆ ಆ ಜಡ್ಜಿನವರು ಕಂಪ್ಯಾರಿಸನ್ ಕೊಟ್ಟದನ್ನು ಅದನ್ನು ಹಿಡಿದರು, ಅದರ ಬಾಲ ಹಿಡಿದು ಅದನ್ನು ಅದಕ್ಕೆ ತಾಗಿಸಿಕೊಂಡು ಹೋದರು. ಆದರೆ ನಿಜವಾಗಿ ಒಂದು 27 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾದದ್ದನ್ನು ಅದನ್ನು ಸೀರಿಯಸ್ ತಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೊಂದು ಮಾತಾಡುವುದಿಲ್ಲ. ಈಗ ಇದರ ಅಮೆರಿಕದ ಯುವಕ ಈ ಜಿರಳೆ ಜನತಾ ಪಕ್ಷ ಅಂತೇಳಿ ಏನು ಹೇಳಿದ, ಅದು ಎಷ್ಟು ಪ್ರಚಾರ ಆಯಿತು? ಯಾರು ಪ್ರಚಾರ ಮಾಡಿದ್ದು? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಜಿರಳೆ ಅಂತೇಳಿ ಹಾಕಿದವರು ಎಷ್ಟು, ಯಾವ ಪಾರ್ಟಿಯವರು, ಅದಕ್ಕೆ ಸಪೋರ್ಟ್ ಮಾಡಿದವರು ಯಾರು? ಅದಕ್ಕಷ್ಟು ಭಾರತದಲ್ಲಿ ಇಷ್ಟೊಂದು ಸಮಸ್ಯೆ ನೀವು ಹೇಳ್ತಾ ಇದ್ದೀರಿ ಇದೆ ಅನ್ನುವಂಥದ್ದು ಖಂಡಿತ ಬಹಳಷ್ಟು ಸವಾಲುಗಳಿವೆ. ನಾನು ಇಲ್ಲ ಅಂತ ಹೇಳಿದ್ರೆ ಆ ಸವಾಲುಗಳನ್ನು ಖಂಡಿತವಾಗಿ ಎದುರಿಸಿ ನಿಲ್ತೇವೆ ಅಂತ ಹೇಳ್ಬೇಕಾದ್ರೆ ನಮಗೊಂದು ಜಿರಳೆ ಸಿಕ್ಕಿತ್ತು ಅಂತೇಳಿ ನಮಸ್ಕಾರ ಮಾಡಿಕೊಂಡು ಫೋಸ್ ಕೊಟ್ಟುಕೊಂಡು ಫೇಸ್ಬುಕ್ ನಲ್ಲೆಲ್ಲ ಹರಡ್ದಿರಲ್ಲ ಕಾಂಗ್ರೆಸ್ನ ಕೆಲವ ಮುಖಂಡರುಗಳು ಜೆನ್ಜಿ ಹೆಸರಿನಲ್ಲಿ ಎಷ್ಟು ಪೋಸ್ಟ್ಗಳು ಬೇಕು ಅದರಲ್ಲಿ, ಗೊತ್ತಾಯ್ತಲ್ಲ? ಈ ರೀತಿ ಅಂತ ಹೇಳಿದ್ರೆ ನಮ್ಮ ದೇಶವನ್ನು ಈ ಕಾಂಗ್ರೆಸ್ನವರಿಗೆ ವಿಪಕ್ಷದಲ್ಲಿದ್ದಾರೆ, ಅವರಿಗೆ ಕೆಲಸ ಇಲ್ಲ ಗೊತ್ತಿದೆ. ಆ ಕೆಲಸ ಇಲ್ಲದವರೆಲ್ಲ ಈ ರೀತಿ ಕೆಲಸ ಮಾಡುದಾ? ಯಾವ ಜಿರಳೆಯಲ್ಲಿ ತಂದು ಅಲ್ಲ, ನಾನೊಂದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರ ನಡವಳಿಕೆಗಳು ಗೊತ್ತಾಗುತ್ತೆ, ಅವರ ಪೋಸ್ಟರ್ಗಳು, ಅವರ ಮುಖಗಳು, ಅವರ ಪಾರ್ಟಿಯಲ್ಲಿ ಇರತಕ್ಕಂತ
ಅವರ ಪಾರ್ಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಆ ವ್ಯಕ್ತಿಗಳು ಬಂದು ಹೇಳಿದ್ದಾರೆ ಅಂತ ಹೇಳಿದ ಕೂಡಲೇ ಅಲ್ಲ ವ್ಯಕ್ತಿಗಳು ಬಂದು ಹೇಳ್ತಾರಲ್ಲ. ಅರುಣ್ ಶೇಟ್ ಅವರೇ, ಈಗ ನಮ್ಮ RTI ಕಾರ್ಯಕರ್ತರಿಗೆ ಒಂದು ಪ್ರಶ್ನೆ ಇದೆ ನನ್ನದು. ಕಾಕ್ರೋಚ್ ಜನತಾ ಪಾರ್ಟಿ RTIಗೆ ಚಳುವಳಿಗೆ ಶಕ್ತಿ ತುಂಬುತ್ತಾ ಅಥವಾ ದಾರಿ ತಪ್ಪಿಸುತ್ತಾ ಅನ್ನೋದು ನಮ್ಮದು. ಈ ಮೀಮ್ ಟೋಲ್ ಸಂಸ್ಕೃತಿಯಿಂದ RTI ಅಂತ ಗಂಭೀರ ವಿಷಯಗಳು ಇವತ್ತು ಗೌಣ ಆಗ್ತಾ ಇದೆಯಾ, ಹಗುರ ಆಗ್ತಾ ಇದೆಯಾ? ಈ ಒಂದು ವಿಚಾರದಲ್ಲಿ ನಾನು ತಮಗೆ ಹೇಳುದು, ಯಾಕಂದ್ರೆ ಅವರು RTI ಕಾರ್ಯಕರ್ತರು ನೇರವಾಗಿ ಹೇಳಿರುವಂತದ್ದು. ಹಾಗಾಗಿ ತಮ್ಮ ಹತ್ರ ಕೇಳುದು ನಾನು, ಯಾಕಂದ್ರೆ ತಾವೊಬ್ರು ಹಿರಿಯ RTI ಕಾರ್ಯಕರ್ತರು, ಹಾಗಾಗಿ ಮನಸ್ಸಿಗೆ ನೋವಾಗಿರ್ಲಿಕ್ಕೂ ಸಾಕು. ಬರೀ RTI ಕಾರ್ಯಕರ್ತ ಅಲ್ಲ, ಸರಿ, ನಾನು 35 ಇಯರ್ಸ್ ನಿಂದ ಫ್ರೀಲಾನ್ಸ್ ಜರ್ನಲಿಸ್ಟ್. ನಾನು ದಿನಪತ್ರಿಕೆಗಳಿಗೆ ಸಮಸ್ಯೆದು ಫೋಟೋಗಳನ್ನು ಕೊಡ್ತಿದ್ದೆ, ಟವರ್ಸ್ ಕದ್ರಿ ಅಂತ ಹೇಳಿ. RTI ಆಕ್ಟಿವಿಸ್ಟ್ 25%. ಈಗ 75% ನಾನು ಸಾಮಾಜಿಕ ಹೋರಾಟಗಾರ, ಸೋಷಿಯಲ್ ಆಕ್ಟಿವಿಸ್ಟ್. ನಾನು ನನ್ನ ಪೋಸ್ಟ್ ನೋಡಿ, ನೀವು ಪ್ರತಿಯೊಂದು ಪಕ್ಷದ ಮಾಡಿದ ತಪ್ಪುಗಳನ್ನು ನಾನು ಹೇಳ್ತೇನೆ, ಅದರಲ್ಲಿ ಹಾಕ್ತೇನೆ. ಈಗ ಆ ಜಡ್ಜಿರವರು ಹೇಳಿದ್ದು, ನಮ್ಮ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಇದು, ನಾನು ಯಾಕೆ ಕೇಳಿದೆ ಅಂದ್ರೆ RTI ಬಹಳಷ್ಟು ಸತ್ಯಗಳನ್ನು ಹೊರಗೆ ತಂದಿದ್ದಾರೆ, ಹಾಗಾಗಿ ನಾನು ಹೇಳಿ ತಂದಿದ್ದಾರೆ. ಈಗ ಅದನ್ನು ಕೂಡ ಸ್ವಲ್ಪ ಅಡಿಗೆ ಹಾಕಿ ಮೆಟ್ಟಿಡ್ಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಪ್ರಯತ್ನ ಮಾಡ್ತದೆ, ಕೇಂದ್ರ ಸರ್ಕಾರ ಕೂಡ ಪ್ರಯತ್ನ ಮಾಡ್ತದೆ. ಯಾಕಂತ ಹೇಳಿದರೆ ಅವರ ಗುಟ್ಟು ಹೊರಗೆ ಬರ್ತದೆ ಅಂತೇಳಿ ಕಂಟ್ರೋಲ್ ಮಾಡ್ಲಿಕ್ಕೆ. ಈಗ ಯಾವುದೋ ಒಂದು ಅಮೆಂಡ್ಮೆಂಟ್ ಮಾಡ್ತಾರಂತೆ RTI ಆಕ್ಟ್. ಈಗ ಲೋಕಾಯುಕ್ತನೇ ಹೇಳ್ತಾರೆ, 50% ಲೋಕಾಯುಕ್ತದಲ್ಲಿ ಹಿಡಿದು ಇದು ಜನರಿಗೆ ಗೊತ್ತಾಗ್ತದೆ, ಅವನು ಕರಪ್ಟ್ ಗಿರಪ್ಟ್ ಶಿಕ್ಷೆ ಆಗುದು. ಆದರೆ ಬಾಕಿದ 50% ಮುಖ್ಯ ಇದು ಕವರ್ ಅಪ್ ಆಗ್ತದೆ. ನಾನು ಒಂದು ನಿನ್ನೆ ಒಬ್ಬರ ಹತ್ರ ನನಗೆ ಒಬ್ರು ಹೇಳಿದರು, ಚೆನ್ನೈಗೆ ಹೋಗಿದ್ದೆ ಕೇಸ್, ಅಲ್ಲಿ ಇದು ಜಡ್ಜ್ RTIಗೆ ಸಪೋರ್ಟ್ ಇಲ್ಲದ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರಂತೆ. ಅರುಣ್ ಶೇಟ್ ಅವರೇ, ನಾನು ನಿಮ್ಗೆ ಇದೇ ಪ್ರಶ್ನೆಯನ್ನ ಕೇಳಿಕೆ ಬಯಸ್ತೀನಿ. RTI ನಂತ ಗಂಭೀರ ವಿಷಯ ಹಗುರ ಆಗುತ್ತಾ ಈ ಕಾಕ್ರೋಚ್ ಹೋರಾಟದಿಂದ? ಅವರಂದ್ರೆ ಎಲ್ಲೆಲ್ಲಿ ಕೊಂಡೋಗ್ತಾ ಇದ್ದಾರೆ ಅಂತ ಅನಿಸ್ತದ ಈ ಕಾಕ್ರೋಚ್ ಅನ್ನೋ ಹೋರಾಟವೇ? ನೋಡಿ, RTI ಕಾರ್ಯಕರ್ತರು ಅಂತ ಹೇಳಿದ್ರೆ ಅದೊಂದು ಹುದ್ದೆ ಅಲ್ಲ, ಅದು ನಮ್ಮ ಸ್ವಭಾವ. ಈ ದೇಶಕ್ಕೆ ಏನಾದ್ರೂ ವಿರೋಧ ಅದ ಇವರಿಗೆ ಏನು ವಿಷಯಗಳು ಮಾಹಿತಿಗಳು ಬೇಕು ಅದನ್ನು RTI ಹಾಕುವುದರ ಮುಖಾಂತರ ಮಾಹಿತಿಯನ್ನು ಪಡೆಯುವಂತ. ಇದರಿಂದ ಏನಾಗುತ್ತೆ, ಇದರಿಂದ ಒಂದಷ್ಟು ಭ್ರಷ್ಟಾಚಾರಗಳು, ಸ್ವೇಚ್ಛಾಚಾರಗಳು ಏನು ನಡೀತೇವೆ ಅದನ್ನು RTI ಬರುತ್ತಪ್ಪ ಅನ್ನುವಂಥದ್ದಕ್ಕೋಸ್ಕರ ಇದಕ್ಕೊಂದು ಭಯ ಇರುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ. ಆದ್ರೆ ಏನ್ ಹೇಳ್ತಾರೆ, ಚಾಪೆ ಕೆಳಗೆ 100 ಇದ್ರೆ ರಂಗೋಲಿ ಕೆಳಗೆ 100 ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಆ ಒಂದು ಮಾನಸಿಕತೆಯಲ್ಲಿ RTI ಅನ್ನುವಂಥದ್ದು ದುರುಪಯೋಗ ಕೂಡ ಆಗ್ತಾ ಇದೆ. ಅದೇ ವಿಚಾರದಲ್ಲಿ ದುರುಪಯೋಗ ಬಹಳಷ್ಟು ಆಗ್ತಿದೆ. ಎಷ್ಟೋ ಆತ್ಮಹತ್ಯೆಗಳು ನಡೆದಿವೆ. ಯಾಕಂತ ಹೇಳಿದ್ರೆ ಅರ್ಧಂಬರ್ಧ RTI ತೆಗೆದು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಅದರ ಇನ್ನೊಂದು ವರ್ಷನ್ ಬೇರೆ ಇರುತ್ತೆ. ಆವಾಗ ಎಷ್ಟೋ ಜನರು ಸಂಕಷ್ಟಕ್ಕೆ ಸಿಲುಕಿ ಮತ್ತೆ ಅದರಿಂದ ಮುಕ್ತವಾದ ಮೇಲೆ ಏನೂ ಇಲ್ಲ. ಕೇಜ್ರಿವಾಲ್ ಹಾಗೆ ಮಾಡಿದ್ದ. ನಿತಿನ್ ಗಡ್ಕರಿ ಎಲ್ಲೋ ಒಂದು ಭ್ರಷ್ಟಾಚಾರದಲ್ಲಿ ಇದಾಗಿದೆ ಅದಾಗಿದೆ ಅಂತ ಹೇಳಿ ಮಾಡಿದಾಗ ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದಾಗ ಅದು ಸೋತು ಸುಣ್ಣವಾದ ಮೇಲೆ ಐ ಆಮ್ ಸಾರಿ ಅಂತ ಹೇಳಿಕೊಂಡು ಕೂತ್ಕೊಂಡು ಮತ್ತೆ ಮಾತಾಡ್ಲಿಲ್ಲ ನಿತಿನ್ ಗಡ್ಕರಿ ಅವರ ಬಗ್ಗೆ. ಈ ರೀತಿಯಾಗಿ ಒಂದು RTI ದುರುಪಯೋಗ ಕೂಡ ಆಗ್ತಾ ಇದೆ. ಒಂದು ಕಾನೂನು ಅಂತ ಹೇಳಿದ ಕೂಡಲೇ ಅದಕ್ಕೆ ಸಾಧಕ ಬಾಧಕಗಳು ಎಲ್ಲ ಇರುತ್ತೆ. ಅದನ್ನು ಸರಿಯಾದ ಸಮಯದಲ್ಲಿ ಬೇಕಾದ ದೇಶ ಕಾಲ ಅನುಸಾರ ಸಹಿ ಅಂತ ಹೇಳ್ತಾರೆ. ಅದರಲ್ಲಿ ಅಮೆಂಡ್ಮೆಂಟ್ ಗಳನ್ನು ತಂದುಕೊಂಡು ಪುನಃ ಅದನ್ನು ಸರಿಯಾದ ರೀತಿಯಲ್ಲಿ ಚಾಲನೆಗೆ ತರಬೇಕಾದಂಥದ್ದು ಭಾರತ ಸರ್ಕಾರ, ಎಲ್ಲರ ಜವಾಬ್ದಾರಿ. ಅದಕ್ಕೆ ಅದೊಂದು ಬೇರೆ ವಿಚಾರ. ಆದ್ರೆ ಈ RTIಗೂ ಈ ಕಾಕ್ರೋಚಿಗೂ ಈಗ ಮಾಡಿರತಕ್ಕಂತಹ ಕೇಜಿಗೂ ಏನಿದೆ ವಿಷಯ ಏನಿದೆ ಅದಕ್ಕೆ? ಈಗ ಬಹಳಷ್ಟು ಜೆನ್ಜಿ ಅಲ್ಲ, ನಾನು ಇದಕ್ಕೊಂದು ಕೇಳ್ತೇನೆ, ನೀವು ಕಂಟಿನ್ಯೂ ಮಾಡಿ. ಜೆನ್ಜಿಯಲ್ಲಿ ಏನು ಯುವಕರಿದ್ದಾರೆ, ಬಹಳಷ್ಟು ಜನ ಈ ಒಂದು ಕಾಕ್ರೋಚ್ ಪಾರ್ಟಿಗೆ ಸೇರ್ಪಡೆಯಾಗಿ ನಿರುದ್ಯೋಗಿಗಳು, ಅವರನ್ನು ಸಹ ಒಂದು ರೀತಿಯಲ್ಲಿ ಅವಮಾನದ ರೀತಿಯಲ್ಲಿ ಜಡ್ಜ್ ಮಾತಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯುವಕರಿಗೆ ಉದ್ಯೋಗ ಇಲ್ಲದೆ ಅವರು ಈ ಒಂದು ಕಾಕ್ರೋಚ್ ಪಾರ್ಟಿಯಲ್ಲಿ ಸೇರಿರುವಂಥದ್ದು ತಪ್ಪ, ಅವರದ್ದು ಈ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡೋದು ತಪ್ಪ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೇಳುವುದು ತಪ್ಪ? ನೋಡಿ, ಈಗ ಅವರು ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಅಂದ್ರೆ ಅವರಿಗೆ ಒಂದು ವೇದಿಕೆ ಸಿಕ್ಕಂತ ಆಗಿಲ್ಲ. ವೇದಿಕೆ ಒಂದು ಆಯ್ತು, ಆದರೆ ಅದೊಂದು ಟೈಮ್ ಪಾಸ್ ರೀತಿಯಲ್ಲಿ, ಅದು ಪ್ರಾಕ್ಟಿಕಲ್ ಆಗಿ ನಾಳೆ ಅದರಲ್ಲಿ ಏನು ಫಲ ಬರುವುದಿಲ್ಲ. ಈಗ ಬಟ್ ಒಂದು ಜನರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ಲಿಕ್ಕೆ ಏನಾದ್ರೂ ಅದರಲ್ಲಿ ಈಗ RTI ನವರು ಇದು ಮಾಡುವುದೇನು ತಪ್ಪು ಮಾಡುವುದು ಒಂದು 10% ಇರ್ಬೋದು. ಎಲ್ಲ 100 RTI ಕಾರ್ಯಕರ್ತರು ಶುದ್ಧರಲ್ಲ. ಈಗ ಇದೇ ಅರವಿಂದ್ ಕೇಜ್ರಿವಾಲ್ ರವರ ಬಗ್ಗೆ ಈಗ ಅರುಣ್ ಶೇಟ್ ಅವರು ಹೇಳಿದರು. ಅರುಣ್ ಕೇಜ್ರಿವಾಲ್ ಬಿಜೆಪಿ ಅವರಿಗೆ ಅಂದರೆ ಅವರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಾಗ ಎಲ್ಲ ಒಳ್ಳೆ ಇದ್ರು. ಯಾವಾಗ ಅವರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಬೇರೆ ಆದ್ರ ಅರವಿಂದ್ ಕೇಜ್ರಿವಾಲ್ ಒಮ್ಮೆಲೆ ಕಳ್ಳ ಆದ. ಒಮ್ಮೆಲೆ ಒಬ್ಬ ನಮ್ಮ ದೇಶದ ಒಂದು ರಾಜಕೀಯದಲ್ಲಿ ಒಂದು ಏನ್ ಹೇಳ್ತಾರೆ ಕ್ಲಾಸ್ ಇಲ್ಲದ ವ್ಯಕ್ತಿ ಆದ. ನಾನು ಅದೇ ವಿಚಾರದಲ್ಲಿ ಈಗ ಅರುಣ್ ಶೇಟ್ ಅವರಿಗೆ ಪ್ರಶ್ನೆ ಕೇಳಲಿಕ್ಕಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ನಮ್ಮ ವೀಕ್ಷಕರ ಕರೆ ಇದೆ. ಹಲೋ
ಹಲೋ ಹಲೋ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್, ಒಂದು ಡಿಸ್ಪ್ಲೇ ಹಾಕಿ ಯಾವ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಎಷ್ಟು ಉಂಟಲ್ಲ. ಓಕೆ ಓಕೆ, ಒಂದೇ ಪ್ರಶ್ನೆ ನಿಮ್ಮದು. ಓಕೆ, ಥ್ಯಾಂಕ್ ಯು, ಅಭಿನಂದನೆ. ಎಸ್, ಅರುಣ್ ಶೆಟ್ ಅವರೇ, ಈಗ ಇವರು ಹೇಳಿದ್ದಕ್ಕೆ ಪೂರಕವಾಗಿ ಈಗ BJP ಬೆಂಬಲಿಗರು ಇರ್ಬೋದು, ಅವರು ಕಾಂಗ್ರೆಸ್ AAP ನಾಯಕರನ್ನು ಟ್ರೋಲ್ ಮಾಡಿದಾಗ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನಿಸ್ಕೊಳ್ತಾ ಇತ್ತು ಒಂದು ಕಡೆ. ಈಗ CJP BJPಯನ್ನು ಟ್ರೋಲ್ ಮಾಡಿದ್ರೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ, ಹಾಗಾಗಿ ಎಲ್ಲವನ್ನ ಒಂದು ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಎಲ್ಲಿದೆ ಆರೋಪ ಇದೆ, ಬ್ಯಾನ್ ನೋಟಿಸ್ ಇಲ್ಲಿ ಅವರದು ಎಕ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಎಕ್ಸ್ ಖಾತೆಯನ್ನ ನಿರ್ಬಂಧ ಮಾಡಿದ್ದಾರೆ. ನನ್ನ ಫೇಸ್ಬುಕ್ ಇರ್ಬೋದು, ಇವ್ರದ್ದು ಬ್ಲಾಗ್ ಸ್ಪಾಟ್ಸ್ ಇರ್ಬೋದು, ಯಾವುದನ್ನು ಕೂಡ ಇಂತಿಂತ ಕಾರಣ ಕೊಟ್ಟು ಒಂದಷ್ಟು ಸಮೂಹಗಳು ಬ್ಲಾಕ್ ಮಾಡಿದ್ರೆ, ಬ್ಲಾಕ್ ಮಾಡಿ ಬಂದ್ರೆ ಅದು ಮಧ್ಯಂತರವಾಗಿ ಬ್ಲಾಕ್ ಆಗೇ ಆಗುತ್ತೆ. ರಿಪೋರ್ಟ್ ಮಾಡಿದ್ರೆ ಬ್ಲಾಕ್ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಕೇಂದ್ರ ಸರ್ಕಾರ ಅದನ್ನು ನೋಟಿಫೈ ಮಾಡಿಕೊಂಡು ಬ್ಲಾಕ್ ಮಾಡಿದೆ, ಗೀಗ್ ಮಾಡಿದೆ ಅಂತ ಹೇಳಿದ್ರೆ ಅದು ಆದ್ರೆ ಅಮೆರಿಕದಲ್ಲಿ ಬ್ಲಾಕ್ ಆಗಿದೆ ಅಲ್ವಾ? ಎಲ್ಲಾ ಕಡೆ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ನೋಟಿಸ್ ಕೊಟ್ಟಿದ್ದಾರೆ, ಇಶ್ಯೂ ಮಾಡಿದ್ದಾರೆ? ಹಾಗೆ ಸುಮ್ಮನೆ ಒಂದು ಅದೇ ಹೇಳಿದಲ್ಲ, ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಇವರೇ ಹೇಳಿದಾಗ ತಲೆ ಇಲ್ಲದ ಒಂದು ಕಬ್ಬಂದ ಬಾವು ಈ ರಾಕ್ಷಸ ಇದನ್ನಲ್ಲ, ಅದೇ ರೀತಿಯಲ್ಲಿ ಬೆಳೀತಾ ಇದೆ. ಅದಕ್ಕೆ ಒಂದಷ್ಟು ನಿರ್ಬಂಧಗಳು, ತಡೆಗಳು ಅಂತ ಏನು ಹೇಳುದಿಲ್ಲ. ಯಾರು ನಿರ್ಬಂಧ ಹೇಗೆ ತಡೆ ಆಗ್ಲಿ, ಏನು ತಡೆ ಆಗ್ಬಹುದು? ಒಂದಷ್ಟು ಅದರಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನು ಅಥವಾ ಒಂದು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದಷ್ಟು ವಿಷಯಗಳನ್ನು ನಾವು ತಡೆ ಹಿಡಿಬಹುದು. ನಮ್ಮ ದೇಶಕ್ಕೆ, ರಾಷ್ಟ್ರಕ್ಕೆ ವಿರೋಧವಾಗಿರುವಂತದ್ದು. ನಮ್ಮ ಭಾರತದಲ್ಲಿ ಆರ್ಟಿಕಲ್ 19 ಏನೋ ಇದೆ, ಅದನ್ನು ಬಳಸಿಕೊಂಡು ಯಾರು ಬೇಕಾದ್ರೂ ಯಾವುದೇ ರೀತಿಯಲ್ಲಿ ಬೇಕಾದ್ರೂ ಕೂಡ ತಮ್ಮ ಅಭಿವ್ಯಕ್ತಿಯನ್ನು, ಸ್ವಾತಂತ್ರ್ಯವನ್ನು ಇದೆ ಅವರಿಗೆ. ಆದ್ರೆ ದೇಶ ವಿರೋಧಿ, ರಾಷ್ಟ್ರ ವಿರೋಧಿಯಾಗಿ ಹೋಗಬಾರದು ಅನ್ನುವಂತ ಪ್ರಜ್ಞೆ ಅವರಲ್ಲಿ ಇರಬೇಕು ಅಷ್ಟೇ. ಓಕೆ, ಆದ್ರೆ ನಾರ್ವೆಯಲ್ಲಿ ಒಬ್ರು ಜರ್ನಲಿಸ್ಟ್ಗಳ ಒಂದು ಪ್ರಶ್ನೆಗಳಿದ ಮಾತ್ರಕ್ಕೆ ಅವರನ್ನ ಆ ದೇಶದಲ್ಲಿ ಅದೇ ಪ್ರಧಾನಮಂತ್ರಿಯವರು ಅವರ ಒಂದು ಖಾತೆಯನ್ನ ನಿರ್ಬಂಧಿಸಿದ್ರು ಅಂತಕ್ಕಂಥ ಮಾತಿದೆ. ಹಾಗಾಗಿ ಒಂದು ಕಡೆಯಲ್ಲಿ ಮಾಡಬಹುದಾ? ಯಾವ್ದು ವಿಷಯ ಅದು? ಮೊನ್ನೆ ಪ್ರಧಾನಮಂತ್ರಿಯವರು ವಿದೇಶಕ್ಕೆ ತೆರಳಿದ ಒಂದು ಪ್ರಶ್ನೆ ಕೇಳಿದ್ರು. ಅಲ್ಲಿ ಆಕ್ಚುಲಿ ಅಲ್ಲಿ ಪ್ರೆಸ್ ಸ್ಟೇಟ್ಮೆಂಟ್ ಇರಲಿಲ್ಲ. ಹೌದು, ಆ ಸಂದರ್ಭ ಕೇಳಿದಾಗ ಅವರದೊಂದು ಖಾತೆಯನ್ನ ನಿರ್ಬಂಧಿಸಿ ಅಲ್ಲಿಯ ದೇಶದವರು ಯಾಕಂತ ಹೇಳಿದ್ರೆ ನಿಮಗೂ ಕೂಡ ಈ ಕರೆಕ್ಟ್ 8 ಗಂಟೆಗೆ ಪ್ರಾರಂಭ ಮಾಡ್ತೀರಿ, 9 ಗಂಟೆ ತನಕ ಎಂಡ್ ಮಾಡ್ಬೇಕು ಅಂತ ಹೇಳೋದು ನಿರ್ಬಂಧ ಇದೆ. ನಿಮ್ಮ ಹಾಕಿರತಕ್ಕಂಥ ನಿರ್ಬಂಧಗಳು. ಇದೊಂದು ಪತ್ರಕರ್ತನಿಗೆ ಮತ್ತು ಎಲ್ಲರಿಗೆ ಎಲ್ಲಿಗೆ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನುವಂಥ ನಿರ್ಬಂಧ ಇದ್ದೇ ಇದೆ. ಅದನ್ನು ಮೀರಿ ಯಾರಾದ್ರೂ ಮಾಡಿದ್ರೆ ಪತ್ರಕರ್ತ ಸಂಘನೇ ನಿಮ್ಮನ್ನು ಹೊರಗೆ ಹಾಕುತ್ತೆ. ಉದಾಹರಣೆಗೆ ನಾನು ಹೇಳಿದ್ದು, ಮೀರಬಾರದು. ಎಲ್ಲೇನು ಸಂಸ್ಕೃತಿಯ, ಸಂಸ್ಕಾರದ ಎಲ್ಲೇನು ಮೀರದೆ ನೀವು ಏನು ಬೇಕಾದ್ರೂ ಮಾಡಿ, ಅದಕ್ಕೆ ಸ್ವಾತಂತ್ರ್ಯ ಇದೆ. ಅದೇ ರೀತಿ ಇವತ್ತು ಭಾರತದಲ್ಲಿ ಅವರ ಒಂದು ಏನು ವಿರೋಧವಾದ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇದನ್ನ ಅವರ ಎಕ್ಸ್ ಖಾತೆ ಅಂತದನ್ನೆಲ್ಲ ನಿಲ್ಲಿಸಿದ್ದಾರೆ ಅಂತ ಮಾತಾ ನೋಡಿ. ಅದರ ಬಗ್ಗೆ ನೀವು ಯಾವ ಖಾತೆ ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಅದನ್ನ ರಿಪೋರ್ಟ್ ಮಾಡಿದ್ರೆ, ಒಂದಷ್ಟು ಸಮೂಹ ರಿಪೋರ್ಟ್ ಮಾಡಿದ್ರು ಕೂಡ ಅದು ಬ್ಯಾನ್ ಆಗುವಂತದ್ದು ಎಲ್ಲ ಇದೆ. ಅದಕ್ಕೋಸ್ಕರ ಯಾರದು ಅವನನ್ನು ಅದರ ಮಾಲಕನನ್ನು ಹುಡುಕಿಕೊಂಡು ಹೋಗಬೇಕಾಗಿರತಕ್ಕಂಥ ವಿಷಯಗಳೇನಿಲ್ಲ. ಆ ದೇಶದ ಕಾನೂನುಗಳು ಹೇಗಿವೆಯೋ, ನನ್ನ ದೇಶದಲ್ಲಿ ಒಂದು ಕಾನೂನಿನ ವಿಷಯಗಳಿರುತ್ತೆ, ನನ್ನ ದೇಶದಲ್ಲಿ ಇರತಕ್ಕಂಥ ಫ್ರೀನೆಸ್ ಆ ದೇಶದಲ್ಲಿ ನಿರ್ಬಂಧಿತವಾಗಿರುತ್ತೆ. ಹೀಗೆ ಬೇರೆ ಬೇರೆ ಇದೆ. ನಾವು ಇಡೀ ಜಿಯೋ ಪೊಲಿಟಿಕಲ್ ಅನ್ನು ನಾವು ಅಭ್ಯಾಸ ಮಾಡಿಕೊಂಡು ಇಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ನೀವು ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಹಾಗೆ ಆ ದೇಶದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಬೇಕಾದಂತೆ ಅವರು ಅದನ್ನು ನಿರ್ವಹಿಸಿದ್ದಾರೆ, ಅದು ಆ ದೇಶದವರಿಗೆ ಬಿಟ್ಟರು. ಈ ಎಕ್ಸ್ ಮತ್ತೆ ಫೇಸ್ಬುಕ್ ಎಲ್ಲ ಅದು ಫಾರಿನ್ ದೇಶದಲ್ಲಿ ಕಂಟ್ರೋಲ್ ಅಲ್ಲಿ ಇರುವುದು. ಈಗ ನಾನು ಬಹಳಷ್ಟು ಮಂದಿ ಹೇಳುವುದನ್ನು ನೋಡಿದೆ, ಕೆಲವು ಮೆಸೇಜ್ಗಳು ಫೇಸ್ಬುಕ್ ಅಲ್ಲಿ ಪಾಸ್ ಆಗುದಿಲ್ಲ. ಯಾಕಂತ ಹೇಳಿದರೆ ಭಾರತ ದೇಶದಲ್ಲಿ ಫೇಸ್ಬುಕ್ ಕಂಟ್ರೋಲ್ ಅಲ್ಲಿ ಇರುವುದು ಫ್ಲೋರಿಡಾ, ಅಮೆರಿಕದ ರಾಜ್ಯ, ಅಲ್ಲಿಂದ ಕಂಟ್ರೋಲ್ ಆಗುವುದು. ಆದರೆ ಈಗ ಏನಾಗಿದೆ, ಅದು ಪ್ರತಿಯೊಂದು ದೇಶಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದರ ಮ್ಯಾನೇಜ್ಮೆಂಟ್. ಈಗ ನಮ್ಮ ದೇಶದಲ್ಲಿ ಫೇಸ್ಬುಕ್ ಕೇಂದ್ರದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿದೆ ಅವರ ಕೈ ಕೆಳಗಿದೆ ಅಂತ ಹೇಳುವಾಗ, ಕೇಂದ್ರ ಸರ್ಕಾರಕ್ಕೆ ಯಾರು ವಿರೋಧ ಪೋಸ್ಟ್ ಮಾಡ್ತಾರೆ ಅದು ಅಲ್ಲಿಯೇ ಮೆಟ್ಟಿಕೊಂಡು ನಿಲ್ತದೆ ಕಂಟ್ರೋಲ್. ಅದು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸುಳ್ಳು ಅಂತೇಳಿ ಎಲ್ಲ ನಾನು ಹೇಳ್ತೇನೆ. ಅದರ ನಂತರ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯವರು ಪ್ರೆಸ್ ಕಾನ್ಫರೆನ್ಸ್ಗೆ ಎದುರು ಹೋಗುದಿಲ್ಲ ಅಂತ ಹೇಳುವಾಗ, ವಿದೇಶದಲ್ಲಿ ಹೆಂಗಸು ಅವರ ಹತ್ರ ಪ್ರಶ್ನೆ ಕೇಳುವಾಗ ಪ್ರಧಾನಮಂತ್ರಿ ತಪ್ಪಿಸಿಕೊಂಡದ್ದು ದೊಡ್ಡ ವಿಷಯ ಅಲ್ಲ. ನಮ್ಮ ದೇಶದಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಫೇಸ್ ಮಾಡಲಿಲ್ಲ. ಅರುಣ್ ಶೆಟ್ ಅವರೇ, ಈಗ ಕಾಕ್ರೋಚ್ ಜನತಾ ಪಾರ್ಟಿ
ಅದರ ಕ್ರೇಜ್, ಅದರ ಬಗ್ಗೆ ಇರತಕ್ಕಂತ ಹೌದು, ಕರೆಕ್ಟ್ ವಿಷಯಗಳು ಅಲ್ವಾ. ಇವರೀಗ ಕೊನೆಯಲ್ಲಿ ನಿಲ್ಲಿಸಿದ್ರಿಂದ ಸ್ಟಾರ್ಟ್ ಮಾಡ್ಬೇಕಾ ಅಂತ ಬೇಡ, ತೊಂದರೆ ಇಲ್ಲ. ನನಗೇನಿಲ್ಲ, ಯಾಕಂತ ಹೇಳಿದ್ರೆ ಯಾವಾಗ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಏನು ಈ ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ಹೇಳ್ತಾ ಇದೆ, ಸಂಸತ್ತಿನಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಒಂದು ಕರೆಕ್ಟ್ ಆಗಿರತಕ್ಕಂಥ ಉತ್ತರವನ್ನು ಪಡಿಬಹುದು. ಒಂದು ವೇಳೆ ಉದ್ದಟತನ ಅಥವಾ ತಪ್ಪು ಉತ್ತರಗಳನ್ನು ಕೊಟ್ರೆ ಅದಕ್ಕೆ ಶಿಕ್ಷೆ ಇದೆ ಅಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಹೇಳಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾರಿಗೆ? ಪ್ರತಿನಿಧಿಗಳು ಸ್ವಾಮಿ, ಪ್ರತಿನಿಧಿಗಳು. ಅದೇ ಏನಾದ್ರೂ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಫ್ಯಾಬ್ರಿಕೇಟೆಡ್ ಅಂತ ಅನ್ನುವಂಥದ್ದೆಲ್ಲ ಹೇಳ್ತಾರೆ. ಅದಂತ ಹೇಳಿದ್ರೆ ಈಗ ಭ್ರಮ ನಿರಸನಾಗಿದೆ. ಯಾವ ರೀತಿಯಲ್ಲಿ ಮೋದಿಜಿ ಅವ್ರನ್ನ ಕಟ್ಟಿ ಹಾಕೋದು, ಈ ಬಿಜೆಪಿಯ ನಾಗಾಲೋಟವನ್ನು ಯಾವ ರೀತಿಯಲ್ಲಿ ಕಟ್ಟಿ ಹಾಕುವುದು ಗೊತ್ತಾಗ್ತಾ ಇಲ್ಲ. ಈಗ ಕಾಕ್ರೋಚ್ ಸಿಕ್ತು, ಅದರ ಹಿಂದೆ ಹೋದ್ರು, ನಾಳೆ ಹಲ್ಲಿ ಸಿಗ್ತದೆ, ಅದರಿಂದ ಹೋಗ್ತದೆ, ನಾಳೆ ಕಪ್ಪೆ, ಹುಲಿ ಎಲ್ಲ ಸಿಗ್ತದೆ, ಅದರ ಹಿಂದೆ ಹೋಗಿಕೊಂಡು ಅದರಿಂದ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿರತಕ್ಕಂತಹ ಅವರ ಪಾರ್ಟಿಯ ಜನರಿಗೇನೆ ಅವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೂ ಆಗುದಿಲ್ಲ. ಅವರ ಮಾತುಗಳನ್ನು ಒಂದ್ಸತಿ ವೈರಲ್ ಆದ್ರೆ ನಮ್ಮ ಬಿಜೆಪಿಯ ಸ್ಟಾರ್ ಕಂಪೇರ್ನರ್ನಾಗೆ ಅವರು ಇವಾಗ ಬಿಂಬಿತರಾಗ್ತಾ ಇದ್ದಾರೆ. ಈಗಾಗಲೇ 99ಗೆ ನಾಟ್ ಔಟ್ ಅಲ್ಲಿ ಇದ್ದಾರೆ. ಇನ್ನೊಂದು ಎಲೆಕ್ಷನ್ ಬಂದ್ರೆ 100 ಕೂಡ ಆಗುತ್ತೆ. ಹೀಗೆಲ್ಲ ವಿಚಾರದಲ್ಲಿ ಈ ಭ್ರಮ ನಿರಸನಗೊಂಡು ಇವಾಗ ಈ ಒಂದು ಕಾಕ್ರೋಚ್ ಒಂದು ಬಂತು, ಅದೊಂದು 15 ದಿನ ಆಟ ಆಡುವ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಬಿಟ್ರೆ ನನ್ನ ಅನಿಸಿಕೆ ಪ್ರಕಾರ ಲಕ್ಷ್ಮೀನಾರಾಯಣ ಅವರೇ, ಇದಕ್ಕೋಸ್ಕರ ಒಂದು ಡಿಬೇಟ್ ಇಡಬೇಕಾಗಿರತಕ್ಕಂಥ ವಿಷಯನೇ ಇರ್ಲಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ ಒಬ್ಬ ಕಾಕ್ರೋಚ್ ಪಾರ್ಟಿಯ ಪ್ರತಿನಿಧಿ ಬಂದು ಕೂತ್ಕೊಳ್ಬೇಕಿತ್ತು, ಆವಾಗ ಆಗ್ತಿತ್ತು ಡಿಬೇಟ್ ಅಲ್ವಾ, ಅವಾಗ ಉತ್ತರದಾಯಿತು ಇರ್ತಿತ್ತು. ಬಟ್ ಈಗ ಅದೇನಂತಂದ್ರೆ ಸೋಷಿಯಲ್ ಮೀಡಿಯಾ ಮಾತ್ರ ಆಗಿರುವುದರಿಂದ ಅದೀಗ ಪಾರ್ಟಿ ಆಗಿಲ್ಲ. ಅದಕ್ಕೆ ಒಂದು ಅರುಣ್ ಶೆಟ್ಟಿ ಅವರಿಗೆ ಒಂದು ಹೊರಗೆ ಹೋಗುದು ಬೇಡ. ಈಗ ನಾನೊಂದು ಹೇಳುವುದು, ಈಗ ಕಾಕ್ರೋಚ್ ಬಿಜೆಪಿಯನ್ನು ಇದು ಮಾಡ್ಲಿಕ್ಕೋಸ್ಕರ ಅದನ್ನು ಒಂದು ಗೇಮ್ ಆಗ್ತಾ ಇದೆ ಅಂತೇಳಿ. ಆಗ ಇಲ್ಲಿ ನಮ್ಮ ಮೊಸಳೆ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ನಮ್ಮ ಯತ್ನಾಳ್ರವರು ಅವರು ಮಾತಾಡೋದು, ಅವರಿಗೆ ಯಾವ ಹೆಸರು ಕೊಡುದು? ಅದಕ್ಕೆ ಹೇಳುದು ನಾನು ಆವಾಗ್ಲೇ ಹೇಳಿದೆ ಪಾರ್ಟಿ ಈ ರೀತಿ ಮಾತಾಡ್ತಾರೆ. ಒಂದೇ ನಿಮಿಷ, ಇದಕ್ಕೆ ನಾನು ಹೇಳುವಂತದ್ದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ. ಅಂದ್ರೆ ಬೇರೆ ಪಾರ್ಟಿಗಳ ತರ ಅಲ್ಲ. ಅಲ್ಲಿ ರಾಹುಲ್ ಗಾಂಧಿ ಬಿಡಿ, ಮೊನ್ನೆ ರಾಜಣ್ಣ ಏನೋ ಒಂದು ಸಣ್ಣ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಗೆ ವ್ಯತಿರಿಕ್ತ ಸ್ವಲ್ಪ ಕೊಟ್ಟದಕ್ಕೆ ಅವನನ್ನು ಇಳಿಸಿಬಿಟ್ಟು ಯಾಕೆ ಅಲ್ಲಿಗೆ ಸಚಿವ ಸ್ಥಾನ ಹೋಯ್ತು, ಅಲ್ಲಲ್ಲಿ ತಪ್ಪಾಗಿ ಬಿಟ್ಟ ಅವನು. ಈ ರೀತಿಯ ಪರಿಸ್ಥಿತಿ ಸೋತು ಸುಣ್ಣವಾಗಿರತಕ್ಕಂಥ ಪಾರ್ಟಿಯ ಒಳಗಡೆ ಇದೆ. ರಾಹುಲ್ ಗಾಂಧಿ ಬಗ್ಗೆ ಸ್ವಲ್ಪ ಆಚೆ ಮಾಡಿದೆ ಅವನು ಗೋತ, ಸಿದ್ದರಾಮಯ್ಯ ಎಲ್ಲ ಯಾರಾಗಿದ್ರು ಕೂಡ ಗೋತ. ಇಂಥ ಒಂದು ರಾಹುಲ್ ಗಾಂಧಿ 99 ಸರ್ತಿ ಬೇಕಾದ್ರೆ ನಮ್ಮ ಸೋಲಿಸ್ಲಿ, 200 ಸತಿ ಸೋಲಿಸ್ಲಿ, ಅಲ್ಲಿ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನೋಡ್ರಿ, ಹಿರಿಯರು ಏನಾದ್ರು ಮಾತನಾಡಿದ್ರು ಕೂಡ ಅದರಲ್ಲಿರತಕ್ಕಂಥ ಸಾಧಕ ಬಾಧಕಗಳು ನೋಡಿಸಿಕೊಂಡು ನಾವು ತಲೆ ತುಕ್ತೀವಿ. ಆದ್ರೆ ಒಂದ್ಸತಿ ಪಾರ್ಟಿ ಲೈನ್ ಬಿಟ್ಟುಕೊಂಡು ನಮ್ಮ ರಾಷ್ಟ್ರ ವಿರೋಧಿಯಾಗಿ ಪಾರ್ಟಿ ಬಿಟ್ಟಾಗಿ ನನ್ನ ರಾಷ್ಟ್ರದ ವಿರೋಧಿಯಾಗಿ ಯಾರಾದ್ರೂ ಮಾತಾಡ್ತಾರೆ, ಕೈಗೊಳ್ತಾರೆ ಅಂತ ಹೇಳಿದ್ರೆ ಅವರನ್ನು ನಾವು ಉಚ್ಚಾಟನೆ ಮಾಡ್ತೀವಿ. ಇಲ್ಲಿ ಹೇಗಲ್ಲ, ರಾಷ್ಟ್ರ ವಿರೋಧಿಯಾಗಿ ಮಾತನಾಡಿದ್ರಲ್ಲ, ಕೇವಲ ಆ ಒಂದು ಕುಟುಂಬದ ಬಗ್ಗೆ ಏನಾದ್ರು ಪಾರ್ಟಿಯಲ್ಲಿ ಮಾತನಾಡಿದ್ರೆ ಒಂದು ಕತೆ ಮುಗಿತಲ್ಲ. ಇದೀಗ ಒಂದು ಕರೆ ಇದೆ. ಹಲೋ 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 ಸರ್, ತಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಾವು ಪುತ್ತೂರಿಂದ ಮಾತಾಡ್ತಾ ಇರೋದು. ಓಕೆ, ಹೇಳಿ ಸರ್. ಸರ್, ಏನಿದೆ ನೀವು ಕಾಕ್ರೋಚ್ ಪಾರ್ಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ನನಗನ್ಸಿದ ಮಟ್ಟಿಗೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಉಟ್ಕೊಂಡಿದ್ರೆ ಪರಿಣಾಮಕಾರಿ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಆದ್ರೆ ಒಂದು ತಿಳ್ಕೊಳ್ಬೇಕು ನಾವು, ಈ ಧ್ವನಿ ಯಾಕೆ ಉಟ್ಕೊಳ್ತು ಅನ್ನುವಂಥದ್ದು. ಈಗ ನಾವಿಲ್ಲಿ ರಾಜಕೀಯ ಪಕ್ಷಗಳು ಚರ್ಚೆ ಮಾಡ್ಬೇಕಾಗಿರೋದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದೆ. ನೋಡಿ, ಸೂರ್ಯಕಾಂತ್ ಅವರು ಚೀಫ್ ಜಸ್ಟಿಸ್ ಅವರು ಏನ್ ಹೇಳ್ತಾರೆ, ನಿರುದ್ಯೋಗಿಗಳನ್ನ ಇವರು RTI ಕಾರ್ಯಕರ್ತನ ಜಿರ್ಲೆಗೆ ಹೋಲಿಸ್ತಾರೆ. ಹೌದಾ? ನನಗೆ ಅವರು ಜಡ್ಜ್ ಒಂದು ಇದು ಮಾಡ್ಬೇಕಿತ್ತಲ್ಲ. ನೋಡಿ, ಈ ವರ್ಷ ಸುಮಾರು 92,000 ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಭಾರತದಲ್ಲಿ. ಹೌದಾ? ಅವ್ರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ಕೂಡ ನ್ಯಾಯಾಧೀಶರು ಮಾತಾಡ್ಬೇಕಿತ್ತಲ್ಲ. ನೆಕ್ಸ್ಟ್ ಅವರು ಏನಂತಾರೆ, RTI ಕಾರ್ಯಕರ್ತರನ್ನ ಏನಂತಾರೆ ಜಿಲ್ಲೆಗಳಿಗೆ ಹೋಲಿಸ್ತಾರೆ. ನೋಡಿ, ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಕಾಯ್ದೆ, ಅದು ಬಹಳ ಪರಿಣಾಮಕಾರಿ ಆಗಿರುವಂತದ್ದು. ಹೌದಾ? ಅಂತ ಈಗ ಇರ್ಬೋದು ಲೂಸ್ ಪೋಲ್ಗಳು ಒಂದು 0.2% ಇರಬಹುದು. ಹಾಗಿದ್ಕೊಂಡು 98% ಈ ದೇಶಕ್ಕೆ RTI ಕಾಯ್ದೆ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ನೀವು ಕಾರ್ಯಕರ್ತನ ಜಿಲ್ಲೆಗಳು ಅಂತಂದ್ರೆ ನಿರುದ್ಯೋಗಿಗಳನ್ನ ಜಿಲ್ಲೆಗಳು ಅಂತ ಕರಿತೀರಿ ಅಂತಂದ್ರೆ, ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡಬೇಕಾಗಿದ್ದು ಸರ್ಕಾರಗಳ ಕೆಲಸ ಅಲ್ವಾ? ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ.
ಅದಕ್ಕೆ ಸಜೆಷನ್ ಯಾರು ಕೊಡ್ಬೇಕಿತ್ತು? ಚೀಫ್ ಜಸ್ಟಿಸ್ ಅವ್ರು ಕೊಡ್ಬೇಕಿತ್ತು. ಅದನ್ನ ಬಿಟ್ಟು ನೀವು ಜಿರ್ಲೆಗಳು ಅಂತೀರಿ ಅವ್ರನ್ನೇ. ಈಗ ನೋಡಿ, ಅವರು ಬಿಜೆಪಿ ಅವ್ರು ಹೇಳ್ತಾರೆ ದೇಶದ್ರೋಹಿಗಳು. ನೋಡಿ, ಸರ್ಕಾರದ ದೋಷಗಳನ್ನ ಹೇಳಿದ ಕೂಡಲೇ ಅವ್ರು ಯಾವ ರೀತಿ ದೇಶದ್ರೋಹಿಗಳಾಗ್ತಾರೆ ನೋಡಿ. ಇವತ್ತು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ಇದು 3ನೇ ಸಲ ಆಗ್ತಾ ಇರೋದು. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಬ್ಬ ಎಜುಕೇಶನ್ ಮಿನಿಸ್ಟ್ರಿ, MHRD ಮಿನಿಸ್ಟರ್ ಕೂಡ ಒಂದು ರೆಸ್ಪಾನ್ಸ್ ಕೊಡೋದಿಲ್ಲ. ಇದಕ್ಕೆ ಕಾರಣ ಯಾರು? ಧನ್ಯವಾದಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಅರುಣ್ ಶೆಟ್ ಅವರೇ, ಅವರೊಂದು ನೇರವಾಗಿ ಹೇಳಿದ್ರು. ಅಲ್ಲಲ್ಲ, ನಾವು ಒಂದು RTI ವಿಚಾರದ ಏನಂತ ಹೇಳಿದರೆ, ಈಗ ಆ ಜಡ್ಜ್ RTI ಕಾರ್ಯಕರ್ತರಿಗೆ ಜಿರಳೆ ಎಂದು ಹೇಳಿ ಕಂಪ್ಯಾರಿಸನ್ ಮಾಡಿದ್ದಾರೆ. ನಾನು ಹೇಳುದು ಚೀಫ್ ಜಸ್ಟಿಸ್ ಮೊದಲು ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಇರುವ ಜುಡಿಷಿಯರಿ ಸಿಸ್ಟಮ್, ಸಿವಿಲ್ ಕೇಸಸ್ 10, 12, 15 ವರ್ಷ, ಕ್ರಿಮಿನಲ್ ಕೇಸಸ್ ಮರ್ಡರ್, ಗಿಲ್ಡರ್, ಬ್ಯಾಂಕ್ ರಾಬರಿ ಎಲ್ಲ 3, 4, 5, 6, 7 ವರ್ಷ, ಮಾರಾಮಾರಿ ಆದದ್ದು, ತಲ್ವಾರಲ್ಲಿ ಕಡ್ದದ್ದು 3, 4, 5 ವರ್ಷ. ಅದರ ಬಗ್ಗೆ ಕಂಪೇರ್ ಮಾಡೋದು ಬಿಟ್ಟು RTI ಕಾರ್ಯಕರ್ತರನ್ನು ಜಿರಳಿಗೆ ಕಂಪೇರ್ ಮಾಡಿ ಅದು ಅವರಿಗೆ ಬೇಡ ಇತ್ತು ಅಂತ ಹೇಳಿ ನಾನು ಹೇಳುದು. ಆದರೆ ಬಿಜೆಪಿ ಅನ್ನೋ ಜಿರಳಿಗೆ ಅದನ್ನು ಸೇರಿಸುವುದು ಅದಕ್ಕೆ ನಾನು ಒಂದು ವಿಚಾರ ಹೇಳ್ತೇನೆ. ಈಗ ಸಿಜೆ ಅವರು ಕಾಕ್ರೋಚ್ ಪಾರ್ಟಿ ಹೇಳಿದ್ದು ಸತ್ಯ. ಅವರು ಏನ್ ಹೇಳಿದ್ದಾರೆ, ಜಿರಳೆಗೆ ಒಳಿಸಿರುವುದು ಸತ್ಯ. ಆದ್ರೆ ಇದು ತಿರುಗಿದೆ ಎಲ್ಲಿಂದ ಹೊರಗೆ ಬಂದ ನಂತರ ಅದನ್ನೊಂದು ಏನು ಒಂದು ಎಕ್ಸ್ ಖಾತೆಯಲ್ಲಿ ಸಾಮಾಜಿಕ ಪಾರ್ಟಿಯಲ್ಲಿ ಏನೋ ಅವರೊಂದು ಜಾಲತಾಣ ಮಾಡಿದ್ರು. ಅದೇನು ಸಿಜೆ ಅವ್ರದ್ದು ಇಲ್ಲಿ ಎಲ್ಲಿಯೂ ಹೆಸರಿಲ್ಲ. ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತ ಏನಿದೆ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಈ ಒಂದು ವಿಚಾರ ವೈರಲ್ ಆಗ್ಲಿಕ್ಕೆ ಕಾರಣ ಆಗಿದ್ದು. ಒಂದು ಕಡೆ ಕಾಕ್ರೋಚ್ ಬಂತು, ಇನ್ನೊಂದು ಕಡೆ ಹಿಟ್ ಜನತಾ ಪಾರ್ಟಿ ಬಂದು ಒಂದಕ್ಕೊಂದು ಲಿಂಕ್ ಬಂತು. ಈಗ ನಾನು ಅರುಣ್ ಶೆಟ್ ಅವರಿಗೆ ಒಂದು ಪ್ರಶ್ನೆ. 6 ದಿನದಲ್ಲಿ ಈ ಒಂದು 2 ಕೋಟಿ ಫಾಲೋವರ್ಸ್ ಈ ಒಂದು ಕಾಕ್ರೋಚ್ ಪಾರ್ಟಿ, ನಾನು ಖಾಲಿ ಫಾಲೋವರ್ಸ್ ಹೇಳ್ತಾ ಇದ್ದೇನೆ. ಬಿಜೆಪಿಗೆ 9 ಬಿಲಿಯನ್, ಬಹಳಷ್ಟು ವರ್ಷದಿಂದ ತಮ್ಮ ವಿಶ್ವಾಸವನ್ನ ತೆಗೆದುಕೊಂಡು ಈ ಭಾರತೀಯ ಜನತಾ ಪಕ್ಷಕ್ಕೆ 9 ಮಿಲಿಯನ್ ಬಂದಿದೆ. ಹಾಗಾಗಿ ಬಿಜೆಪಿ ಯುವಕರ ನಾಡಿಮಿಡಿತ ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ ಈ ಒಂದು ಸಾಮಾಜಿಕ ಜಾಲತಾಣದ್ದು ಫಾಲೋವರ್ಸ್ ಬೇರೆಯಾ ಅಥವಾ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಿ ಅಷ್ಟು ಮಿಲಿಯನ್ ಜನರ 4 ಲಕ್ಷ ಹೌದು ಫಾಲೋವರ್ಸ್ ಇದ್ದವ ಒಂದೇ ಎಲೆಕ್ಷನ್ ಅಲ್ಲಿ ನಿಂತಿದ್ದ, ಅವನು ಸಿಕ್ಕಿದ್ದು 154 ಓಟುಗಳು. 54 ಲಕ್ಷ ಫಾಲೋವರ್ಸ್ ಇದ್ದವರು. ಇದು ನೀವು ಹೇಳಿದ್ರಲ್ಲ, ಈ ನೀರಿನ ಮೇಲುಗಡೆ ಒಂದು ಗುಳ್ಳೆ ಇದ್ದಾಗೆ ಅಥವಾ ಏನದು, ನಾನು ಬಲೂನಿಗೆ ಇದು ಮಾಡ್ತೀನಿ, ಇಷ್ಟೇ ಚಿಕ್ಕ ಬಲೂನ್ ಇರ್ತದೆ, ಅದನ್ನು ಉಬ್ಬಿಸಿದರೆ ಇಷ್ಟು ದೊಡ್ಡ 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 ಆಗ್ತಾ ಹೋಗುತ್ತೆ. ಅದಕ್ಕೆ ಬೇಸಿದೆಯಾ ಏನಿಲ್ಲ, ಒಂದ್ ಸಣ್ಣ ಪೂರ ಸೂಜಿನ ಟಕ್ ಮಾಡಿದ್ರೆ ಡಮ್ ಅಂತ ಹೊಡೆದು ಹೋಗುತ್ತೆ. ಭಾರತೀಯ ಜನತಾ ಪಾರ್ಟಿ ಹಾಗೆ ಬಂದಿರೋದಲ್ಲ, ಅದು 2 ಸಂಸತ್ ಸ್ಥಾನದಿಂದ ಬಂದು ಇವಾಗ ರಾಷ್ಟ್ರದಾದ್ಯಂತ ಬೆಳೆದುಕೊಂಡು ನಿಂತಿದೆ. ಮತ್ತು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಕಾಕ್ರೋಚ್ ಜನತಾ ಪಾರ್ಟಿ ಅವನೇನು ಪ್ರಾರಂಭ ಮಾಡಿದ, ಅವನಿಗೆ ಕೂಡ ಕಲ್ಪನೆ ಇರ್ಲಿಕ್ಕಿಲ್ಲ. ಜನರೆಲ್ಲ ಇದು ಎತ್ಕೊಳ್ತಾರೆ, ಮತ್ತೆ ಒಂದು ಟೂಲ್ ಕಿಟ್ ಕೂಡ ಅದನ್ನು ಮೇಲೆ ತಂದುಕೊಂಡು ಹಾಕಿಕೊಳ್ಳುತ್ತೆ ಅನ್ನುವಂಥದ್ದು ಅವನಿಗೆ ಕಲ್ಪನೆ ಇರ್ಲಿಕ್ಕಿಲ್ಲ. ಇವಾಗ ಅವನು ಇಲ್ಲಿಗೆ ಬರ್ತಾನಂತೆ, ಭಾರತ ದೇಶಕ್ಕೆ ಬರ್ತಾನಂತೆ. ನೆಕ್ಸ್ಟ್ 1 ತಿಂಗಳಲ್ಲಿ ಬರ್ತಾನೆ. 1 ತಿಂಗಳು ಬೇಕು ಅವನಿಗೆ. ಇಲ್ಲಿ 1 ತಿಂಗಳಿಗೆ ಭಾರತ ಉದ್ಧಾರ ಮಾಡ್ಲಿಕ್ಕೆ ಬರ್ತಾನೆ. ಆವಾಗಲೂ ಅವನು ಹಿಂಟು ಕೊಟ್ಬಿಟ್ಟಿದ್ದಾನೆ, ನಾನಲ್ಲಿ ಬಂದ ಕೂಡಲೇ ನನ್ನನ್ನು ದೆಹಲಿಯ ಏರ್ಪೋರ್ಟ್ನಿಂದಲೇ ಡೆಲ್ಲಿಗೆ ತಿಹಾರ್ ಜೈಲಿಗೆ ಕೊಂಡೋಗ್ತಾರೆ. ಅವ್ನಿಗೆ ಅದು ಬೇಕದು, ನನ್ನನ್ನು ಜೈಲಿಗೆ ಹಾಕಬೇಕು. ಆವಾಗ ಅದನ್ನು ಸುದ್ದಿಯಲ್ಲಿ ಇರಬೇಕಾಗ್ಲಿಕ್ಕೋಸ್ಕರ ಮಾಡಿರತಕ್ಕಂಥ ಈ ಒಂದು ವಿಚಾರ ಬಿಟ್ರೆ ಅದರಿಂದ ಒಂದು ಹೈಪ್ ಕ್ರಿಯೇಟ್ ಆಗಿ ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಬೇಕು ಅನ್ನತಕ್ಕಂಥ ಒಂದು ಕುತ್ಸಿತ ಮಾನಸಿಕತೆ ಬಿಟ್ರೆ, ನಿಜವಾಗಿ ಭಾರತದಲ್ಲಿರತಕ್ಕಂಥ ಸಮಸ್ಯೆಗಳ ನಿವಾರಣೆಗಳು, ಸವಾಲುಗಳಿಗೆ ಹೇಗೆ ನಾವು ಉತ್ತರ ಹುಡುಕಬೇಕು, ಆ ಒಂದು ಕಾಳಜಿ ಏನೂ ಇಲ್ಲ. ಇಲ್ಲಿ ಇರತಕ್ಕಂಥದ್ದು ಕ್ಷಣಿಕವಾಗಿರತಕ್ಕಂತಹ ಒಂದು ಉನ್ಮಾದ ಅಷ್ಟೇ. ಈ ಉನ್ಮಾದ ಬಹಳ ದಿನಗಳ ಕಾಲ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅದರ ಹುಟ್ಟು ಆಗಿರೋದೇ ಆಕಸ್ಮಿಕವಾಗಿ. ನೋಡಿ, ಹಾಗೇನು ಏನಾಗಿದೆ ಅಂತ ಹೇಳಿದರೆ, ಇತ್ತೀಚಿನ ವರ್ಷಗಳಲ್ಲಿ 2-3 ವರ್ಷದಿಂದ ಎಷ್ಟು ಅದನ್ನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಕೂಡ ಬರ್ತದೆ. ಅಂದ್ರೆ ಜಾಸ್ತಿ ಬರುವುದಿಲ್ಲ. ದೊಡ್ಡ ಕ್ರೈಮ್ ಮಾಡಿದವ, ದೊಡ್ಡ ಅಪರಾಧ ಮಾಡಿದವ ಇನ್ನೊಂದು ಪಕ್ಷದಲ್ಲಿ ಇರುವಾಗ ಬಿಜೆಪಿ ತೋರಿಸ್ತದೆ, ಹಾಗೆ ಮಾಡಿದ ಹೀಗೆ ಮಾಡಿದ. ಟಪಕ್ಕಂತೇಳಿ ಚುನಾವಣೆ ಬಂದು ಇಲ್ಲಿ ಸೇರುವಾಗ ಅವನು ಒಮ್ಮೆನೆ ಸಂತಾನ ಅವನಿಗೆ ಇದು ರೆಕಗ್ನಿಷನ್ ಎಷ್ಟಾಗಿದೆ. ಈಗ ಜಿರಳೆಯವನು ಭಾರತಕ್ಕೆ ಬರುವಾಗ ನಾವು ನೋಡ್ತೇವೆ ಅಂತ ಹೇಳಿ ಹೇಳುವ ಮೊದಲು ಇಲ್ಲಿ ತಪ್ಪು ಮಾಡಿದವರನ್ನು IT, BD, GD ಎಲ್ಲ ರೇಡ್ ಆದವರಿಗೆ ಪಕ್ಷಕ್ಕೆ ಸೇರಿದ ಕೂಡಲೇ ಅವ ಶುದ್ಧ ಆಗ್ತಾನಲ್ಲ. ಇರ್ಲಿ, ನಾನು ಒಂದನೇದಾಗಿ RTI ಕಾರ್ಯಕರ್ತರ ಮೇಲಿನ ಏನೊಂದು CJI ಹೇಳಿಕೆ ಈ ದಾಳಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಈಗಾಗಲೇ ಹಲ್ಲೆ, ಕೊಲೆ ಪ್ರಕರಣಗಳು ತುಂಬಾ ಆಗಿದೆ.
ನ್ಯಾಯಾಂಗದಿಂದಲೇ ಇಂಥ ಉಪಮೆ ಬಂದರೆ ರಕ್ಷಣೆ ಯಾರು ಕೊಡ್ತಾರೆ ಅಂತ RTI ಕಾರ್ಯಕರ್ತರಿಗೆ ಏನಾದರೂ ಅಂಥ ಸಮಸ್ಯೆಗಳಾಗ್ಬೋದು? ಇದು RTI ಕಾರ್ಯಕರ್ತರಿಗೆ ಅಷ್ಟು ರಿಸ್ಕ್ ಆಗುವ ಸಂದರ್ಭಗಳು ಇಲ್ಲ. ಯಾಕಂತ ಹೇಳಿದರೆ RTI ಕಾರ್ಯಕರ್ತರು ಕಾಂಗ್ರೆಸ್ಗೆ, ಯಾಕಂದ್ರೆ ಅರುಣ್ ಶೆಟ್ಟಿ ಹೇಳಿದ ಹಾಗೆ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ ಈ ಕಾಕ್ರೋಚ್ ಪಾರ್ಟಿ. ಈಗ RTI ಕಾರ್ಯಕರ್ತ ಇಡೀ ಕಾಂಗ್ರೆಸ್ ಬದಿಗೆ ಮಾಲ್ಕೊಂಡಿದ್ದರೆ ಅವನಿಗೆ ರಿಸ್ಕ್ ಉಂಟು, ಇಡೀ ಬಿಜೆಪಿಗೆ ಮಾಲ್ಕೊಂಡ್ರೆ ರಿಸ್ಕ್ ಉಂಟು. RTI ಕಾರ್ಯಕರ್ತ ಹೆಚ್ಚಾಗಿ ಯಾವ ರಾಜಕೀಯ ಪಕ್ಷಕ್ಕೆ ಮಾಲಿಕೊಂಡಿರುವುದಿಲ್ಲ. ಅವನು RTI ಕಾರ್ಯಕರ್ತ ಅಂತೇಳಿ ಹೇಳುವಾಗ ಅವನಿಗೆ ಕೊಲ್ಲುವುದು, ಅವನ ಮೇಲೆ ಹಗೆ ತೆಗೆಯುವ ಸಂದರ್ಭಗಳು ಇಲ್ಲ ನನ್ನ ಪ್ರಕಾರ. ಓಕೆ ಸರ್, ಇದೀಗ ಬರ್ಬೋದು. ಓಕೆ ಅರುಣ್ ಶೆಟ್ಟಿ ಅವರೇ, ಅಭಿಜಿತ್ ದೀಪ್ಗೆ ಅವನ ಹಿನ್ನೆಲೆ ಗಮನಿಸಿದರೆ AAP ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದ ಅಂತ ಹೇಳ್ತಾರೆ. ಅದೇ ರೀತಿ ಅವರು BJP ಜೊತೆ ಕಾಂಗ್ರೆಸ್ಗೂ ಟೀಕಿಸಿದ್ದಾರೆ ಅಂತ ಹೇಳ್ತಾರೆ. ವಿರೋಧಿಗಳನ್ನು ಟೂಲ್ ಕಿಟ್ ಅಂತ ಹೇಳಿ ಅವರನ್ನು ಕರೀಲಿಕ್ಕೆ ಆಗ್ತದಾ, ಅಥವಾ ಒಂದು ಈ ಹಿಂದೆ ಅವನಿಗೆ ಕನೆಕ್ಷನ್ ಇತ್ತಲ್ಲ, ಹಾಗಾಗಿ ಇದನ್ನು ಬಳಸ್ಕೊಂಡು ಈಗ AAP ಅವರು ಇದನ್ನೇ ಬಳಕೆ ಮಾಡಿಕೊಂಡು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪನೂ ಕೂಡ ಇದೆ. ಈ ಬಗ್ಗೆ ತಾವು ಏನು ಹೇಳ್ತೀವಿ? ನೋಡಿ, ಇಷ್ಟೊತ್ತಿಗಾಗಲೇ ಒಂದು 200 ಕೋಟಿ ಫಾಲೋವರ್ಸ್ ಆಗಬೇಕಿತ್ತು. ಎಷ್ಟಾಗಿದೆ? ನಮ್ಮ 140 ಕೋಟಿ ಜನಸಂಖ್ಯೆ ಇದೆ. ನಮ್ಮ 140 ಕೋಟಿ ಜನಸಂಖ್ಯೆ ಅಂತ ಹೇಳಿದ್ರೆ 140 ಕೋಟಿ ಅವಕಾಶಗಳು ನಮ್ಮ ದೇಶದಲ್ಲಿ ಆಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕ್ಲಿಕ್ ಅಂತ ಒತ್ತಿದ ಕೂಡಲೇ ಸದಸ್ಯರು ಮಾಡಿದಲ್ಲ, ನಾವು 14 ಕೋಟಿ ಸದಸ್ಯರು, ವಿಶ್ವದ ಅತ್ಯಂತ ದೊಡ್ಡದಾಗಿರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 14 ಕೋಟಿ ಸದಸ್ಯರು. ಈ ರೀತಿಯಾಗಿ ಲಕ್ಷಾಂತರ ಸಕ್ರಿಯ ಕಾರ್ಯಕರ್ತರು, ಅಷ್ಟೊಂದು ಸದಸ್ಯರಾಗಬೇಕಾದ್ರೆ ಅವರಿಗೆ ಸಂಪೂರ್ಣವಾಗಿ ಅಡ್ರೆಸ್ ಕೊಟ್ಟು, ನಂಬರ್ ಕೊಟ್ಟು, ಎಲ್ಲ ಕೊಟ್ಟು ಸಂಪೂರ್ಣವಾಗಿ ಆದ ಮೇಲೆ ಸದಸ್ಯರು ರೀ. ಅಲ್ಲಿ ಅದನ್ನು ಹೇಳಬೇಕು ಯಾವ ರೀತಿಯಾಗಿ. ಆಮೇಲೆ ಅಂತ ತಾಕತ್ತು ಬೇರೆ ಯಾವುದೇ 100 ವರ್ಷ ದಾಟಿರತಕ್ಕಂಥ ಪಾರ್ಟಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಿಗಿದೆಯಾ? ಸವಾಲ್ ಹಾಕ್ತೀನಿ ನಾನು, ಸವಾಲ್ ಹಾಕ್ತೀನಿ. ಯಾರಿಗೂ ಇಲ್ಲಲ್ಲ, ಯಾಕಿಲ್ಲ? ಯಾಕೆ ಅಂತ ಇಲ್ಲ ಅಂತ ಹೇಳಿದರೆ, ಒಂದಾನೊಂದು ಕಾಲದಲ್ಲಿ ಮೆರೆದಂತಹ ಅಂತ ಪಾರ್ಟಿಗಳು ಇವತ್ತು ಜಿರಳೆಗಳ ಹಾಗೆ ಸೇರಿದ್ದಾವೆ. ಯಾಕಂದ್ರೆ ಬೆಳಕು ಬಂದಿದೆ ರಾಷ್ಟ್ರದಲ್ಲಿ, ಅದಕ್ಕೋಸ್ಕರ ಕತ್ತಲೆ ಕೋಣೆಗೆ ಸೇರಿಕೊಂಡಿದ್ದಾವೆ. ಅಲ್ಲಿಂದಲೇ ತಮ್ಮ ಕಿತಾಪತಿಯನ್ನು ನಡೆಸ್ತಾ ಇದ್ದಾವೆ. ಓಕೆ ಜರಟ್ ಅವರೇ, ಅವರೊಂದು ಉಪಮೆಯಾಗಿ ಕೊಡ್ತಾ ಇದ್ದಾರೆ. AAP ಪಾರ್ಟಿ ಅಭಿಜಿತ್ ದೀಪ್ಗೆ ಹಿಂದೆ ಇತ್ತು ಅನ್ನತಕ್ಕಂಥ ವಿಚಾರದಲ್ಲಿ ಅವರು ಮಾತಾಡಿದ್ದು. ಈ ಬಗ್ಗೆ ತಾವೇನು ಹೇಳಿ? ಹೌದು, ಈಗ ಪಕ್ಷದಲ್ಲಿದ್ದವನೀಗ ಎಷ್ಟು ಕಾಂಗ್ರೆಸ್ನಲ್ಲಿ ಇದ್ದವ, ಆಮ್ ಆದ್ಮಿಯಲ್ಲಿ ಇದ್ದವ, ಈಗ ಮೊನ್ನೆನೆ ಇವರು ಶ್ರದ್ಧಾ ಸೇರಿದ್ದಾರೆ. ಈಗ ಸೇರಿದ ಕೂಡಲೇ ಅಲ್ಲಿ ಇದ್ದಂತೇಳಿ ಅವನಿಗೆ ಅದನ್ನು ನಾವು ಲೇಬಲ್ ಕೊಡೋದು ತಪ್ಪು. ಅಲ್ಲಿ ಇದ್ದವ ಇಲ್ಲಿ ಸೇರಿದರೆ ಏನಾಗುದಿಲ್ಲ, ಅಲ್ಲಿ ಹೇಳಬೇಕಿತ್ತು. ಅಲ್ಲಿ ಇರುವಾಗ ಮಾತ್ರ ಅಲ್ಲಿ ಹೇಳಿ ಆಮ್ ಆದ್ಮಿ ಪಾರ್ಟಿ ಯಾಕೆ ಸೋಲ್ತು ದಿಲ್ಲಿನಲ್ಲಿ, ಹೇಗೆ ಕುಡಿತವನ್ನು ಅವನು ಸಾರ್ವಜನಿಕ ಮಾಡಬೇಕೆಂದಿದ್ದ, ಅಣ್ಣಾ ಹಜಾರೆ ಮತ್ತು ಕೇಜ್ರಿವಾಲ್ನ ಸಂಬಂಧಗಳೇನು, ನಮ್ಮ ಕವಿ ಇವರನ್ನೆಲ್ಲ ತೆಗೆದು ಹಾಕಿದೆ ಯಾಕೆ, ಇದನ್ನೆಲ್ಲ ಹೇಳಬೇಕಿತ್ತು. ಆವಾಗ ಅನಿಸ್ತಿತ್ತು, ಓ ಇವನು ಬಯಾಸ್ ಇಲ್ಲ ಅಂತ ಹೇಳಿ. ಇದು ಸ್ಪಷ್ಟವಾಗಿ ಬಯಾಸ್ ಇರತಕ್ಕಂಥದ್ದು. ಈಗ ಅಲ್ಲಿ ಫಾಲೋ ಮಾಡುವಾಗ ಗೊತ್ತಿರುವುದಿಲ್ಲ, ಫಾಲೋ ಮಾಡಿಬಿಟ್ಟು ಬಿಟ್ಟು ಬಿಡ್ತಾರೆ. ಇವಾಗ ಬಯಾಸ್ ಬಂತು ನಿಮಗೆ ಹಾಕಿ, ನಾಳೆ ನರೇಂದ್ರ ಮೋದಿಜಿ ಅವರ ಬಗ್ಗೆ ಒಂದು ಮಾತಾಡ್ಲಿ ನೋಡುವ, ಅಲ್ಲಿಂದ ಸ್ಟಾರ್ಟ್ ಆಗ್ಲಿ ನೋಡುವ, ಎಷ್ಟು ಜನ ಅವರಿಗೆ ಇದು ಮಾಡ್ತಾರೆ. ಇಲ್ಲೂ ಕೂಡ ಕೇವಲ ಅಲ್ಲಿಂದ ಇಲ್ಲಿಂದ ಮಾತಾಡಿದ್ದಾರೆ. ಇವಾಗ ಸಂಪೂರ್ಣ ಮುಖವಾಡ ಕಳಚಿ ಬೀಳ್ತಾ ಉಂಟು. ನಮಗೆ ಇದ್ಯಾವುದು ಹೆದರಿಕೆ ಗಿದರಿಕೆ ಅಂತ ಹೇಳಿಲ್ಲ ಸರ್. ತಾವು ಕಾಕ್ರೋಚ್ ಪಾರ್ಟಿ ಅಂತ ಬಂದಿದೆ, ಅದಕ್ಕೊಂದು ಡಿಬೇಟಿಗೆ ಬನ್ನಿ ಅಂತ ಹೇಳಿದ್ರೆ ನಾವು ಬಂದಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಅವರು ಇನ್ನೂ ಯಾರು ಬರ್ಲಿಲ್ಲ. ನಿಮ್ಗೆ ಆವಾಗ ಗೊತ್ತಿರಬೇಕಿತ್ತು ಇದು ಏನು ವಿಷಯ ಅಂತ ಹೇಳಿ. ನಮಗೇನು ಹಿಂಜರಿಕೆ ಇಲ್ಲ, ಅಳುಕಿಲ್ಲ. ಯಾಕಂತ ಹೇಳಿದ್ರೆ ಸತ್ಯ ಧರ್ಮ ನ್ಯಾಯದ ದಾರಿಯಲ್ಲಿ ರಾಷ್ಟ್ರವನ್ನು ಕಟ್ಟುತ್ತಾ ಇದ್ದೇವೆ. ಅದ ಕಟ್ಟುವುದಕ್ಕೆ ಯಾರಿಗೂ ಅಪ್ಪಣ ಇದು ಇಲ್ಲ. ಟೀಕೆ ಬಂದ್ರೆ ಎದುರಿಸ್ತೀವಿ, ನಮ್ಮ ವಿರೋಧಿಯಾಗಿ ನಿಂತ್ರೆ ಮೆಟ್ತೀವಿ, ಶತ್ರು ಆಗಿದ್ರಂತ ಅವರನ್ನು ಉಡಾಯಿಸಿ ಬಿಡ್ತೀವಿ. ನಮ್ಗೆ ಯಾವ ಅಂಜಿಕೆನೂ ಇಲ್ಲ. ರಾಷ್ಟ್ರ ಮೊದಲು, ನೇಷನ್ ಫಸ್ಟ್. ಅದಕ್ಕೋಸ್ಕರ ಯಾವ ರೀತಿ ಬೇಕಾದ್ರೆ ನಾವು ಕೆಲಸವನ್ನು ಮಾಡಿಕೊಂಡು ಸಂವಿಧಾನಬದ್ಧವಾಗಿ ರಾಷ್ಟ್ರವನ್ನು ನಡೆಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಏನಂತಂದ್ರೆ, ಇವತ್ತು ಕಾಕ್ರೋಚ್ ಪಾರ್ಟಿ ಅನ್ನತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತು ಜನತಾ ಪಕ್ಷ ಇರಲಿ, AAP ಅದಕ್ಕೆ ಸಂಬಂಧಪಟ್ಟದಲ್ಲ. ಇದೊಂದು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ವೈರಲ್ ಆಗಿರುವಂತಹ ವಿಚಾರ. ಆದ್ರೆ ನಾನು ಯಾಕೆ ಇಲ್ಲಿ ತಂದೆ ಅಂತಂದ್ರೆ, ಭಾರತೀಯ ಜನತಾ ಪಕ್ಷವನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿ ನೇರವಾಗಿ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಈ ವಿಚಾರ ಹಾಗಾಗಿ ಹಾಗಾಗಿ ನಾವು ಇಲ್ಲಿ ಕಾಂಗ್ರೆಸ್ ಅನ್ನ ನಾವು ಇಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಬಯಸಲಿಲ್ಲ. ಯಾಕಂದ್ರೆ ಒಂದು RTI ಕಾರ್ಯಕರ್ತರು ಇರಬೇಕು, ಮತ್ತೊಂದು BJP ಇರಬೇಕು. ಯಾಕಂದ್ರೆ BJP ನೇರವಾಗಿ ಕಾಂಗ್ರೆಸ್ ಯಾಕಂದ್ರೆ ಈ ದೇಶದ ವಿರೋಧ ಪಾರ್ಟಿ ಪ್ಲಸ್ ಅವರೆಲ್ಲ ಪೋಸ್ಟರ್ ಹಾಕೊಂಡಿದ್ದಾರೆ, ನಾನೊಬ್ಬ ಕಾಕ್ರೋಚ್ ಅಂತ ಹೇಳಿ. ಆವಾಗ ಅವ್ರು ನಿಜವಾಗಿ ಅದಕ್ಕೆ ಉತ್ತರ ಕೊಡಬೇಕಿತ್ತು. ಈಗ ಜರಟ್ ಅವರೇ, ಈಗ ಒಂದು RTI ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಕೊನೆಯದಾಗಿ ಈ ಒಂದು ವಿಚಾರದಲ್ಲಿ ಜೆನ್ಜಿ ಅವರು ಇಂಥ ಒಂದು ಅವಕಾಶ ಸಿಕ್ಕಿದಾಗ
ಬಹಳಷ್ಟು ಸಂಖ್ಯೆಯಲ್ಲಿ ಅದನ್ನು ಫಾಲೋ ಮಾಡಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಹೇಗೆ ಅಂತ ನೇರವಾಗಿ, ಅಂದರೆ ಅದರಲ್ಲಿ ಏನಾದರೂ ಸುಳ್ಳು ಅಥವಾ ಅವರಿಗೆ ಏನೋ ಒಂದು ಸೇರಿಸಿಕೊಂಡು ಯಾರೇ ಇರಲಿ, ಈಗ ಭಾರತದಲ್ಲಿ ಭಾರತದಲ್ಲಿ ಅವರು ಮಹಾರಾಷ್ಟ್ರದವರು, ಆದ್ರೆ ಅವರಿಗೆ ಇರೋದು ಅಮೆರಿಕದಲ್ಲಿ 29 ವರ್ಷದ ಒಳಗಿನವರಿಗೆ ಜಂಜಿ ಅಂತ ಹೇಳಿ ಆದ್ರೆ ಅದನ್ನ ಫಾಲೋ ಮಾಡುವವರು ಬಹಳಷ್ಟು ಯುವಕರಿದ್ದಾರೆ. ಹಾಗಾಗಿ ಇದರಲ್ಲಿ ಸತ್ಯ ಮಾತಿದೆಯಾ? ನಿಮ್ಗೆ ಮಾತಿಗೆ ಅವಕಾಶ ಕೊಡ್ತೇನೆ, ಅವರೊಂದು ಹೇಳಿಕೊಳ್ಳಿ, ಕೊನೆಯ ಮಾತಿನಲ್ಲಿ ಒಂದು ಹೇಳಿ. ನಾನು ಈಗ ಏನಾಗ್ತದೆ ನನಗೆ ನೇರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಇವರು ಹೇಳಿದಾಗೆ ಈ ಒಂದು ಹೋರಾಟದ್ದು ಮುಂದಿನ ದಿನಕ್ಕೆ ಏನಾದರೂ ಫಲಪ್ರದ ಆಗ್ತದಾ ಅಥವಾ ಯುವಕರೆಲ್ಲ ಸೇರಿ ತಮ್ಮ ನೋವನ್ನ ಹೇಳಿಕೊಳ್ಳಿಕ್ಕೆ ಈ ಒಂದು ವೇದಿಕೆಯನ್ನ ಬಳಸಿಕೊಳ್ತಾ ಇದ್ದಾರೆ ಹೇಗೆ ಅಂತ ನಾನು ಖಂಡಿತವಾಗಿ ಹೇಳುತ್ತೇನೆ. ಈ ಜಿರಳೆ, ಕಾಕ್ರೋಚ್, ಗಿಕ್ರೋಚ್ ಎಲ್ಲ ಇದರಿಂದ ಮುಂದಕ್ಕೆ ಏನಾಗ್ಲಿಕ್ಕಿಲ್ಲ. ಇದು ಚಂದಮಾಮದಲ್ಲಿ ಮುಂಚೆ ಕತೆ ಬರ್ತಿತ್ತು. ಆದ್ರೆ ಅಭಿಪ್ರಾಯ ನೋಡಿ, ಇಷ್ಟು ದೊಡ್ಡ ಆಪ್ ಪಕ್ಷ, ಆಮ್ ಆದ್ಮಿ ಪಕ್ಷ ಅಲ್ಲಿ ಹೋಗ್ತದೆ ಇಲ್ಲಿ ಹೋಗ್ತದೆ ಅಂತೇಳಿ ಇವತ್ತು ಎಲ್ಲಿಯೇ ಹೋಯ್ತು. ಇದು ಆಮ್ ಆದ್ಮಿ ಪಕ್ಷಕ್ಕೆ ಈ ಜಿರಳೆಯನ್ನ ಪಕ್ಷ ಮಾಡುವವರು ನೀವೀಗ ಹೇಳಿದಾಗೆ 10% ಆಪ್ ಪಕ್ಷದಷ್ಟು ಇದು ವರ್ಕೌಟ್ ಆಗುದಿಲ್ಲ, ಗೊತ್ತಾಯ್ತೆ. ಆದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಪ್ರಚಾರ ಸಿಕ್ಕಿ ಅದರ ಇದು ವ್ಯೂವರ್ಸ್ ಎಲ್ಲ ಸಂಖ್ಯೆ ಎಲ್ಲ ನೋಡುವಾಗ ಅದೊಂದು ಏನೋ ಟೆಂಪರರಿ ಒಂದು ಕಥೆ. ಇದಕ್ಕೆ ಏನು ಮುಂದಕ್ಕೆ ಭವಿಷ್ಯ ಇಲ್ಲ. 100%. ಅರುಣ್ ಶೆಟ್ಟಿ ಅವರೇ ನೋಡಿ, ಅಂದ್ರೆ ಕಣ್ಮುಚ್ಚಿ ಯುವಕರೆಲ್ಲ ಅದನ್ನ ಫಾಲೋ ಮಾಡ್ತಾ ಇದ್ದಾರಾ ಅಂತ ಯಾಕೆ ಅಷ್ಟೇ? ಅದನ್ನು ಫಾಲೋ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ನಿಮ್ಮ ಫೇಸ್ಬುಕ್ ಖಾತೆಯಲ್ಲಿ ಒಂದು 5,000 ಜನ ಇದ್ರೆ ಹೊರಗಡೆ ಸಿಕ್ಕಿದ್ರೆ 5 ಜನ ಕೂಡ ನಮ್ಮ ಮುಖ ನೋಡಿ ಮಾತಾಡೋದಿಲ್ಲ. ಹುಟ್ಟಿದಬ್ಬ ಶುಭಾಶಯಗಳು ಎಲ್ಲ ಹೇಳ್ತಾರೆ. ನನಗೂ ಕೂಡ ಒಂದು 250, 300, 1,000 ಜನ ಹೇಳಿದ್ರು. ಆದ್ರೆ ಹೊರಗಡೆ ಬಂದ ಮೇಲೆ ಅವ್ರಿಗೆ ಯಾರು ಗೊತ್ತಿರೋದಿಲ್ಲ. ಹೀಗೆ ಇರೋದು ಇದು ಫಾಲೋವರ್ಸ್ಗಳದ್ದು ಅವಸ್ಥೆ. ಇಲ್ಲಿ ಬೇರೆ ರಾಜಕೀಯ ಪಕ್ಷಗಳು, ಬಿಜೆಪಿ ಇವಾಗ ಒಂದು 50% ಬೆಳೆದಿದೆ ಅಂತ ಹೇಳಿದ್ರೆ ಉಳಿದಂತೆ 50% ನಮ್ಮ ವಿರೋಧಿ ಪಕ್ಷಗಳು ಇದ್ದಾರಲ್ಲ, ಶತ್ರುಗಳಲ್ಲ, ಅವರು ವಿರೋಧಿ ಪಕ್ಷಗಳು, ಅವ್ರಿಗೊಂದು ಆಸೆ ಏನ್ ಗೊತ್ತುಂಟು, ಎಂತ ಮಾಡಿದ್ರು ಈಗ ಬಿಜೆಪಿ ಸರ್ಕಾರ ಮತ್ತು ಮೋದಿಜಿಯವರನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು ಅವ್ರಿಗೊಂದು ಆಸೆ. ನೇಪಾಳದಲ್ಲಿ ಕ್ರಾಂತಿ ಆಯ್ತಲ್ಲ, ಶ್ರೀಲಂಕಾದಲ್ಲಿ ಆಯ್ತಲ್ಲ, ಬಾಂಗ್ಲಾದಲ್ಲೆಲ್ಲ ಬುಡಮೇಲೆ ಆಯ್ತಲ್ಲ, ಅಲ್ಲಿ ಆದದ್ದು ಅಲ್ಲಿಯ ರಾಷ್ಟ್ರದ ಯಾರು ಪ್ರಮುಖರಿದ್ದಾರೆ ಅವರೇ ಉಲ್ಟಾ ಹೊಡೆದು ತನ್ನ ದೇಶದ ವಿರೋಧಿಯಾಗಿ ಭ್ರಷ್ಟಾಚಾರದಿಂದ ವ್ಯಾಪ್ತವಾಗಿದ್ರು. ಅದಕ್ಕೋಸ್ಕರ ಆಯ್ತು. ಇಲ್ಲಿ ಹಾಗೆ ಆಗ್ತಾ ಇಲ್ಲ. ಕಳೆದ 12 ವರ್ಷಗಳಿಂದ ಒಂದೇ ಒಂದು ಭ್ರಷ್ಟಾಚಾರದನ್ನು ಇವರಿಗೆ ಸ್ಥಾಪನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಥದೆಲ್ಲ ಇದ್ರೂ ಕೂಡ ಇವರಿಗೊಂದು ಆಸೆ, ಈಗ ಒಂದು ಕಾಕ್ರೋಚ್ ಪಾರ್ಟಿ ಅಂತ ಹುಡ್ಕೊಂಡಿದೆ, ಅದೇನಾದ್ರೂ ಮುಂದೆ ಭಯಂಕರ ದೊಡ್ಡದಾಗಿ ಮಾಡಿಕೊಂಡು ಈ ರಾಷ್ಟ್ರವನ್ನು ಮೊಗಚಿ ಹಾಕೊಂಡು ಭಾರತ ದೇಶದಲ್ಲಿ ಅರಾಜಕತೆಯನ್ನು ತಂದ ಮೇಲೆ ಮತ್ತೆ ನಾವು ಬರಬಹುದು ಯುವರಾಜರು ಅಂತ ಹೇಳಿ ಒಂದು ಕನಸು ಇವರಿಗೆ. ಆ ಒಂದು ಹುಚ್ಚು ಕರೆಕ್ಟ್ ಇದೆ, ನೀವು ಹೇಗೆ ಹೇಳಿದ್ದು ಕ್ರೇಜ್, ಆ ಒಂದು ಹುಚ್ಚು, ಆ ಹುಚ್ಚು ಎಷ್ಟು ದಿನ ಇಳಿಯುತ್ತೋ ಅಲ್ಲಿ ತನಕ ಅಲ್ಲಿಗೆ ಜಿರಳೆ ಸತ್ತೋಗುತ್ತೆ. ಅರುಣ್ ಶೆಟ್ಟಿ ಅವರು, ಕೊನೆಯದಾಗಿ ಇದರಲ್ಲಿ ಏನಾದ್ರು ವಿದೇಶಿ ಕೈವಾಡದ ಒಂದು ಶಂಕೆ ಏನಾದರೂ ಅಲ್ಲಿ ಎಂತ ಗೊತ್ತುಂಟ, ಇದನ್ನು ಇಂಟೆನ್ಷನ್ಫುಲ್ಲಿ ಇದನ್ನು ಪಾರ್ಟಿಯನ್ನು ಮಾಡಿಕೊಂಡು ಹೋಗಿದ್ದಲ್ಲ. ಇಲ್ಲಿ ಕೈ ಬಂತು, ಮೊದಲಿಗೆ ಏನು ಕೈ ಬಂತು, ಒಬ್ಬ ಹಾಕಿಬಿಟ್ಟ, ಏನು ಸುಮ್ಮನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹಾಕ್ಬಿಟ್ಟ. ಅದು ಅದಕ್ಕೊಂದು ನರೇಟಿವ್ ಅನ್ನು ಸೃಷ್ಟಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅವರ ಒಂದು ಈಕೋ ಸಿಸ್ಟಮ್ ಅದಕ್ಕೆ ಪರವಾಗಿ ಕೆಲಸ ಮಾಡ್ತಿದ್ದೆ. ಆದ್ರೂ ಕೂಡ ಅವರಿಗೆ ಅದರ ಮೇಲೆ ಅಷ್ಟೊಂದು ಧೈರ್ಯ ಇಲ್ಲ. ಓಪನ್ ಆಗಿ ಅವ್ರು ಹೇಳ್ತಾ ಇಲ್ಲ ವಿ ಆರ್ ಕಾಂಗ್ರೆಸ್. ಇದು ಆಕ್ಚುಲಿ ಎಂತ ಗೊತ್ತುಂಟಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದ್ದದ್ದು ಇಂಡಿಯನ್ ನ್ಯಾಷನಲ್ ಕಾಕ್ರೋಚ್ ಆಗಿದೆ. ಅಷ್ಟೇ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಈಗ ಜಿರಳೆಯನ್ನು ಹಿಡಿದುಕೊಂಡು ಏನಾದ್ರೂ ನಮ್ಗೊಂದು 2 ಸೀಟ್ ಜಾಸ್ತಿ ಬರುತ್ತಾ ಅಂತ ಹೇಳಿಕೊಂಡು ಆಶಯದಲ್ಲಿ ಅಷ್ಟೇ. ಓಕೆ ವೀಕ್ಷಕರೇ, ಇವತ್ತು ನಮ್ಮ ಟಿವಿಯಲ್ಲಿ ವಿಶೇಷವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಒಂದು ಚರ್ಚೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಬಹಳಷ್ಟು ಫಲಪ್ರದ ಚರ್ಚೆ. ಯಾಕೆಂದರೆ RTI ಕಾರ್ಯಕರ್ತರಿಗೆ ಮತ್ತು ನಿರುದ್ಯೋಗಿಗಳಿಗೆ CJ ಅವರು ಹೇಳಿದಂಥ ಒಂದು ಮಾತು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಯಿತು. ವೈರಲ್ ಆದ ನಂತರ ಅದೇನಾಯಿತು, ಪಕ್ಷ ಕೆಲವೊಂದು ಸಂಘಟನೆಗಳಿಗೆ ಮೀಸಲಾಗಿ ಎಲ್ಲೆಲ್ಲೋ ಡೈವರ್ಟ್ ಆಯಿತು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಬ್ಬರು ಗಣ್ಯ ಒಂದು ಅತಿಥಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವಂತಹ ಭಾಳಷ್ಟು ಕೋಟ್ಯಾಂತರ ಮಿಲಿಯನ್ ಫಾಲೋವರ್ಸ್ಗಳು ಇರುವಂಥದ್ದು ಏಕವಾಗಿ ಒಂದೇ ಕೆಲವೇ ದಿನಗಳಲ್ಲಿ ಮೇಲೆ ಬರುವಂಥದ್ದು ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ಹಾಗಾಗಿ ಇದು ಹೆಚ್ಚು ದಿನ ಬದುಕೋದಿಲ್ಲ. ಹಾಗಾಗಿ ಇದೊಂದು ಕೇವಲ ಒಂದು ಮನರಂಜನೆಗೆ ಸೀಮಿತ ಅನ್ನತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ RTI ಕಾರ್ಯಕರ್ತರು ಕೂಡ ಸುಭದ್ರವಾಗಿದ್ದಾರೆ. ಅದೇ ರೀತಿ ಯಾವ ಪಾರ್ಟಿಗಳಿಗೂ ಕೂಡ ಇದರಿಂದ ಯಾವುದೇ ಒಂದು ಧಕ್ಕೆ ಆಗಲಿಕ್ಕಿಲ್ಲ ಅನ್ನತಕ್ಕಂಥ ಒಂದು ಚರ್ಚೆಯಲ್ಲಿ
ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಶೇಷ ಚರ್ಚೆಗೆ ಆಗಮಿಸಿರುವಂತಹ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂತಹ ಅರುಣ್ ಶೇಟ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ. ಅದೇ ರೀತಿ ಹಿರಿಯ RTI ಕಾರ್ಯಕರ್ತರು ಹಾಗೂ ಸಾಮಾಜಿಕ ಒಂದು ರಂಗದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇರುವಂತಹ ಮಂಗಳೂರಿನ ಜೆರಲ್ಡ್ ಟವರ್ ಕೂಡ ಅವರು ಬಂದಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಇದು ಇವತ್ತಿನ ಒಂದು ಜನಧ್ವನಿ ಕಾರ್ಯಕ್ರಮ. ನಾಳೆ ಜನಧ್ವನಿ ಕಾರ್ಯಕ್ರಮದೊಂದಿಗೆ ಮತ್ತಷ್ಟು ವಿಶೇಷ ಒಂದು ಚರ್ಚಾ ವಿಷಯದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೇವೆ. ಶುಭರಾತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿಗ್ನೇಚರ್ ಆಫ್ ಟ್ರಸ್ಟ್. ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. KT ಸ್ಪೆಷಲ್, ಹೆಸರು ತಕ್ಕಂತೆ ಕಡಕ್ ಚಾಯ್. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಲಲಿತಾನಲ್ಲಿ ಡೈಮಂಡ್ ಹೀರೋ, ಚಾರ್ಜಸ್ ಎಲ್ಲ ಝೀರೋ. ಲಲಿತಾ ಮಂಗಳೂರಿನಲ್ಲಿ ಮಾತ್ರ. ಲಿವ್ ಎಟ್ ರುದ್ರಾಕ್ಷ್, ಲಿವ್ ಇನ್ ದ ಬೆಸ್ಟೆಸ್ಟ್ ಹೋಮ್. ನಿಮ್ಮ ಟೀಮ್ ನಲ್ಲಿ ನಿಪಾನ್ ಪೇಂಟ್ ಸ್ಪಾಟ್ಲೆಸ್